ನಾನು ತುಂಬಾ ಓವರ್ ಆಗಿ ಮಾತಾಡ್ಬಿಡ್ತೀನಿ ಅಂತ ಈಗಲೇ ನಾನೇನು ಮಾತಾಡ್ದಲ್ಲೇನೆ ಕಮೆಂಟ್ ಅಲ್ಲಿ ಬಂದು ಓವರ್ ಅಂತ ಆಗ್ತಾ ಇರ್ತಾರೆ ಕೆಲವು ಜನ. ತಾಯಿ ಏನು ಕೊಡ್ತಾರೆ ಮಕ್ಕಳು ಅದೇ ಮಾಡೋದು. ಅಂತಾನೆ ಗೈಸ್ ನಿಮ್ಗೆ ಯಾಕಪ್ಪ ಒಬ್ರೊಬ್ರು ಬರ್ತಾರ ನೋಡಿ ಕಡ್ಡಿ ಹಿಡ್ಕೊಂಡು ಬರೋ ಅಷ್ಟೊತ್ತಲ್ಲಿ ಒಂದು ಮಿನಿ ಹಾರ್ಟ್ ಅಟ್ಯಾಕ್ ಆಗ್ಬಿಡ್ತಿತ್ತು ನನಗೆ. ಯಾಕೆ ಅಂತ ಅಂದ್ರೆ ಅವನೊಬ್ಬನೇ ಬಿಟ್ಟು ಹೋದಾಗ ನನಗೆ ನಾನು ಪ್ರತಿ ಶನಿವಾರ ದೇವಸ್ಥಾನಕ್ಕೆ ಹೋದಾಗ ಬೇಗ ಮಾಡ್ಸಪ್ಪ ಎಲ್ಲರೂ ದುಡ್ಡು ಒಂದು ತಿನ್ಬೇಕಾರೆ ಸಾಲ ಮಾಡ್ಯಾರು ಅನ್ನೋದು ನನ್ನ ಮೈಂಡ್ ಸೆಟ್. ಲೋ 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 ಏನೋ ನೀನು ಯಾರು ಇಲ್ಲಾರ್ದಾಗ ಹಿಂಗ್ ಗತ್ತಿದ್ದಿಲ್ಲ, ಬಿದ್ರೆ ಯಾರ್ ಗತಿ? ಗೈಸ್ ನಾನು ಅಡ್ಗೆ ಮಾಡಿದ್ರೆ ಯಾವಾಗ್ಲೂ ಇದ್ದೇ ಪ್ರಾಬ್ಲಮ್ಮು. ಯೂಶಲಿ ನಾನು ಜಾಸ್ತಿ ಮಾತಾಡ್ತೀನಿ, ಬಟ್ ನನ್ಗೆ ಇವತ್ತು ಅನ್ಸಿದ್ದು ನಾನ್ ಯಾಕೆ ನನ್ನ ತನನ ಬಿಟ್ಕೊಡ್ತಾ ಇದ್ದೀನಿ, ನಾನ್ ಯಾಕೆ ಯಾರೋ ಏನೋ ಅಂತಾರೆ ಅಂತ ತಲೆ ಕೆಡ್ಸ್ಕೊತಾ ಇದ್ದೀನಿ. ಸೊ ನನ್ನ ಇಷ್ಟ ಬಂದಾಗ ನನ್ನ ಲೈಫ್ ನಾನು ಲೀಡ್ ಮಾಡೋಣ ಅಂತ. ನನಗೆ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಅಂಬಿಕಾವೆ ಯೂಟ್ಯೂಬ್ ಚಾನಲ್. ಸೊ ಏನಿವತ್ತು ಇಷ್ಟೊಂದು ಬೆಳ್ತಿದ್ದೀನಿ ಅಂತ ನೋಡ್ತಾ ಇದ್ದೀರಾ. ಇವತ್ತು ನಾನು ಮಾಡ್ತಾ ಇದ್ದೀನಿ ಸೊ ಬೆಂಡೆಕಾಯಿ ಸಾಂಬಾರ್. ಸೊ ಮನೆ ಫುಲ್ ಹೊಗೆ ತುಂಬ್ಕೊಂಡಿದೆ, ಬಟ್ ಕ್ಯಾಮ್ರಾದಲ್ಲಿ ಕಾಣ್ತಾ ಇಲ್ಲ. ಸೊ ಅದಕ್ಕಾಗಿ ಫಸ್ಟ್ ನೋಡಿ ಬಾಣಲಿನೇ ರೋಸ್ಟ್ ಆಗಿಬಿಟ್ಟಿದೆ. ಸೊ ಚೆನ್ನಾಗಿ ಬೆಂಡೆಕಾಯಿನ ಹುರ್ಕೊಂಡಿದ್ದೀನಿ. ಬೆಂಡೆಕಾಯಿ ಸಾಂಬಾರ್ ಮಾಡಬೇಕು ಅಂತೇಳಿ, ಬಿಕಾಸ್ ತುಂಬಾ ಜನ ನಾನು ಓದ್ ಬ್ಲಾಗಲ್ಲಿ ಹೋಟ್ಲಲ್ಲಿ ತಿಂತಿದ್ದಕ್ಕೆ ನೋಡ್ಬಿಟ್ಟು ಏನು ಯಾವಾಗಲೂ ಹೋಟ್ಲಲ್ಲೇ ತಿಂತೀರಾ ಅಂತ ಹೇಳ್ತಿದ್ರಿ. ಸೊ ಅದಕ್ಕೋಸ್ಕರ ನಾನು ಮನೇಲೂ ಮಾಡೋಕೆ ತೋರ್ಸೋಣ, ಬರೀ ಯಾಕೆ ಹೋಟ್ಲಲ್ಲೇ ತಿನ್ನೋದು ತೋರಿಸೋದು ಅಂತ ಹೇಳ್ಬಿಟ್ಟು ಸೊ ಅಡುಗೆ ಮಾಡ್ತಾ ಇದ್ದೀನಿ ನಾನಿವತ್ತು. ಸೊ ಹೇಗೆ ಮಾಡ್ತೀನಿ ಬೆಂಡೆಕಾಯಿ ಸಾಂಬಾರ್ನ ಅಂತ ನಿಮ್ಮ ಒಟ್ಟಿಗೆ ತೋರಿಸ್ತೀನಿ. ಈ ಕಡೆ ವಿಷ್ಣು ಮಲಗಿದ್ದಾನೆ, ಅವನ್ನ ಮಲಗಿಸಿದ್ದೀನಿ. ಜಸ್ಟ್ ಈಗ ಅಂಬಿ ಆಚೆ ಹೋಗಿದ್ದಾನೆ, ಅವನಿನ್ನೂ ಬಂದಿಲ್ಲ. ಅಂಬಿ ಬಂದ ತಕ್ಷಣ ಅಂಬಿ ಜೊತೆ ಕೂಡ ಮಾತಾಡಿಸ್ತೀನಿ. ಅಲ್ಲಿವರೆಗೂ ನಿಮಗೆ ರೆಸಿಪಿ ಅಲ್ಲಿವರೆಗೂ ನಿಮಗೆ ರೆಸಿಪಿ ತೋರಿಸೋಣ ಅಂತ ಹೇಳಿ ಸೊ ಫಸ್ಟಿಗೆ ಬೆಂಡೆಕಾಯಿನ ಈ ರೀತಿ ಚೆನ್ನಾಗಿ ಫ್ರೈ ಮಾಡಿದ್ದೀನಿ, ಆಫ್ ಮಾಡಿದ್ದೀನಿ. ಈಗ ಒಂದಷ್ಟು ತರಕಾರಿಗಳನ್ನ ಕಟ್ ಮಾಡ್ಕೊಳ್ಬೇಕು. ಸೊ ಕಟ್ ಮಾಡ್ಕೊಳ್ಳೋಣ ಬನ್ನಿ. ಸೊ ಫಸ್ಟು ರೆಸಿಪಿ ತೋರಿಸ್ಬಿಡ್ತೀನಿ, ಆಮೇಲೆ ಅಂಬಿ ಬಂದಮೇಲೆ ಹೇಗಿದೆ ಅಂತ ಕೇಳೋಣ. ಅವನಿಗೆ ಗೊತ್ತೇ ಇಲ್ಲ ಗೈಸ್ ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಅಂತ. ಆ್ಯಕ್ಚುಲಿ ಅವ್ನಿಗೆ ಹೇಳಲಾರ್ದಂಗೆ ನಾನು ಫಸ್ಟ್ ಟೈಮ್ ವ್ಲಾಗ್ನ ಸ್ಟಾರ್ಟ್ ಮಾಡಿರೋದು. ಎಸ್ ನನ್ನ ಡ್ರೆಸ್ ಈ ರೀತಿ ಇದೆ, ಹೇಗಿದೆ ಅಂತೇಳಿ ಕಮೆಂಟಲ್ಲಿ ತಿಳಿಸಿ. ಅಂಬಿ ಆಚೆ ಹೋಗಿದ್ದಾನೆ, ರೀಲ್ಸ್ ಎಲ್ಲ ಮುಗಿಸಿ ಹೋಗಿದ್ದಾನೆ. ಅಷ್ಟರಲ್ಲಿ ವಿಷ್ಣುನ ಮಲಗಿಸಿ ಇವಾಗ ಜಸ್ಟು ಅಡುಗೆ ಮಾಡಿ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತೇಳಿ ಸ್ಟಾರ್ಟ್ ಮಾಡಿದ್ದೀನಿ. ಇವಾಗ ಬೆಂಡೆಕಾಯಿನ ಹುರ್ಕೊಂಡಿದ್ದೀನಿ. ಟೈಮ್ ವೇಸ್ಟ್ ಮಾಡೋದು ಬೇಡ, ನಾನು ಹೇಗೆ ಮಾಡ್ತೀನಿ ಅಂತ ಹೇಳ್ತೀನಿ. ಸೊ ಇದಾಕ್ಬೇಡಿ ಹಂಗಲ್ಲ ಹಿಂಗಲ್ಲ ಅಂತ ದಯವಿಟ್ಟು ಹೇಳೋಕೆ ಹೋಗ್ಬಿಡಿ. ಬಟ್ ಟೇಸ್ಟ್ ಸೂಪರ್ ಆಗಿರುತ್ತೆ. ಬೆಂಡೆಕಾಯಿ ಇಲ್ದಿರೋರು ಕೂಡ ಬೆಂಡೆಕಾಯಿನ ತಿಂತಾರೆ ಒಂದು ರೆಸಿಪಿನ ಮಾಡಿದ್ರೆ. ಸೊ ಎಸ್ ಒಂದ್ ಸತಿ ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ಇಷ್ಟ ಆದರೆ ನೀವು ಕೂಡ ಮಾಡ್ಕೊಂಡು ತಿನ್ನಿ. ಎಸ್ ಈಗ ಮತ್ತೆ ಎಲ್ಲ ತರಕಾರಿನೂ ಕಟ್ ಮಾಡ್ಕೊಂಡು ಸಿಗ್ತೀನಿ ಗೈಸ್. ನನಗೆ ಮಾತ್ರ ಅಥವಾ ನಿಮಗೂ ಈ ಥರ ಪ್ರಾಬ್ಲಮ್ ಇದೆಯಾ ಅಂತ ಕಮೆಂಟಲ್ಲಿ ತಿಳಿಸಿ ಆಯ್ತಾ. ನಾನು ಊಟ ತಿನ್ನಲಿ, ಏನೇ ಒಂದು ಮಾಡಲಿ, ತರಕಾರಿ ಕಟ್ ಮಾಡಲಿ, ಏನೇ ಎಡಿಟ್ ಮಾಡಲಿ, ವಿಡಿಯೋ ಮಾಡಲಿ, ಏನೇ ಮಾಡಲಿ ಗೈಸ್, ನಾನು ಕೆಳಗೆ ಮಾತ್ರ ಕುತ್ಕೊಳ್ಳೋದೇ ಇಲ್ಲ ನಾನು. ಸೊ ನಿಮ್ಮಲ್ಲಿ ಎಷ್ಟು ಜನ ಇದೇ ಥರ ಅಂತ ಹೇಳಿ ಕಮೆಂಟಲ್ಲಿ ತಿಳಿಸಿ. ಸೊ ನನಗೆ ಏನೇ ಕಟ್ ಮಾಡಿದ್ರು ಕೆಳಗಡೆ ಕುತ್ಕೊಂಡು ಮಾಡೋದಂದ್ರೆ ನನಗೆ ಇಷ್ಟನೇ ಆಗಲ್ಲ. ಫಸ್ಟ್ ಆಫ್ ಆಲ್ ಕೆಳಗಡೆ ಮಲ್ಗೋದಾಗಿರಲಿ, ಕೂರೋದಾಗಿರಲಿ, ತಿನ್ನೋದಾಗಿರಲಿ ಯಾವುದು ಇಷ್ಟ ಆಗಲ್ಲ. ಎಲ್ಲ ಈ ಸೋಫಾ ಮೇಲೆ ಮಾಡ್ತೀನಿ. ನನಗಂತೂ ಸ್ಟಾರ್ಟಿಂಗ್ ಅಮ್ಮಿ ಮದುವೆ ಆಗಿ ಬಂದಾಗ ಒಂಥರ ಹಿಂಸೆ ಅನ್ನಿಸ್ತಿತ್ತು. ಯಾಕಂದ್ರೆ ನಮ್ಮಮ್ಮನ ಮನೇಲಿ ದಿವಾನ್ ಕಾಟಿತ್ತು ಆಯ್ತಾ, ಅದ್ರ ಮೇಲೆ ಎಲ್ಲ ಕುತ್ಕೊಂಡು ಮಾಡ್ತಿದ್ದೆ ನಾನು. ಬಟ್ ಈಗ ನಮ್ಮ ಮನೆಯಲ್ಲಿ ನಾನು ಸ್ಟಾರ್ಟಿಂಗ್ ಮದುವೆ ಆಗಿ ಬಂದಾಗ ಸೋಫಾ ಇರಲಿಲ್ಲ, ಏನಿರಲಿಲ್ಲ. ಸೊ ಮದುವೆ ಆಗಿ ಬೇಗನೆ ಹಾಕ್ಸಿದ್ವಿ ಸೋಫಾನ, ಅದು ಬೇರೆ. ಸೊ ಫಸ್ಟ್ ಇರ್ಲಿಲ್ವಲ್ಲ, ಆಗ ನನಗೆ ತುಂಬಾನೇ ಹಿಂಸೆ ಅನಿಸ್ತಿತ್ತು. ಯಾಕೆ ಅಂತ ಗೊತ್ತಿಲ್ಲ ಗೈಸ್. ನಾನು ಚಿಕ್ಕವಳಿಂದನೂ ಅಷ್ಟೇ ಎಲ್ಲ ಮೇಲೆ ಆಗ್ಬೇಕು ನನಗೆ, ಕೆಳಗೆ ಅಂತ ಅಂದ್ರೆ ಒಂಥರ ಇರಿಟೇಷನ್ ಆಗುತ್ತೆ. ಸೊ ನಿಮ್ಮಲ್ಲೂ ಕೂಡ ಯಾರಾದ್ರೂ ಈ ತರ ಇದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇವಾಗ ತರಕಾರಿನೂ ಅಷ್ಟೇ ಸೋಫಾ ಮೇಲೆ ಕುಂತು ಕಟ್ ಮಾಡ್ತೀನಿ, ದಯವಿಟ್ಟು ಬೈಬಿಡಿ. ನೀವು ತರಕಾರಿನೂ ಸೋಫಾ ಮೇಲೆ ಕುಂತೆ ಮಾಡ್ತೀರಾ ಅಂತ. ಆಚೆಗೆ ಅಡುಗೆ ಮನೇಲಿ ನಿಂತ್ಕೊಂಡು ಮಾಡ್ಬೋದು. ಬಟ್ ನನಗೆ ಬೆಳಿಗ್ಗೆಯಿಂದ ರೀಲ್ಸ್ ಮಾಡಿ ಒಂದು ಪ್ರಮೋಷನ್ ವಿಡಿಯೋ ಮಾಡಿ ಕಾಲ್ ಫುಲ್ ಊಸ್ಟ್ ಆಗಿಬಿಟ್ಟಿದೆ ಗೈಸ್. ಸೊ ಅದಕ್ಕೋಸ್ಕರ ಈಗ ನಾನು ಕೂತ್ಕೊಂಡೆ ಕಟ್ ಮಾಡ್ತೀನಿ. ಓಕೆನಾ, ಬನ್ನಿ. ಮತ್ತೆ ಇನ್ನೊಂದು ಸೀಕ್ರೆಟ್ ವಿಷಯನ ನಿಮ್ಮ ಒಟ್ಟಿಗೆ ಹೇಳಬೇಕು. ಇನ್ನೊಂದು ಕಂಡ್ರೆ ನನಗಾಗಲ್ಲ, ಸೊ ಅದೇನು ಅಂತ ಹೇಳ್ತೀನಿ ಬನ್ನಿ. ಎಸ್ ಗೈಸ್, ನಾನು ಆಗ್ಲೇ ಹೇಳ್ದಾಗೆ ಇನ್ನೊಂದು ನನಗೆ ತುಂಬಾ ಇರಿಟೇಟ್ ಆಗುತ್ತೆ ಅಂತ ಹೇಳಿದ್ನಲ್ಲ, ಅದೇನು ಗೊತ್ತಾ ಗೈಸ್, ಈರುಳ್ಳಿ ಕಟ್ ಮಾಡೋದು. ಸೀರಿಯಸ್ಲಿ ನಾನು ಅರ್ಧಕ್ಕರ್ಧ ಅಡುಗೆ ಮಾಡಲ್ಲ ಅಂತಂದ್ರೆ, ಆ್ಯಕ್ಚುಲಿ ನಾನು ಅಡುಗೆ ತುಂಬ ಚೆನ್ನಾಗಿ ಮಾಡ್ತೀನಿ. ನನ್ನ ಬಗ್ಗೆ ನಾನು ಬಿಲ್ಡಪ್ ಅಂತಲ್ಲ, ಚೆನ್ನಾಗಿ ಮಾಡ್ತೀನಿ ಆಯ್ತಾ. ಒಂದು ರೇಂಜಿಗೆ ಓಕೆ, ತಿನ್ಬೋದು, ಚೆನ್ನಾಗಿರುತ್ತೆ. ಬಟ್ ನಾನು ಏನಕ್ಕೆ ಅಡುಗೆ ಮಾಡಲ್ಲ ಗೊತ್ತಾ, ನಾನು 10% ಈ ಈರುಳ್ಳಿಯಿಂದ. ಸೊ ಈರುಳ್ಳಿ ಕಟ್ ಮಾಡ್ಬೇಕಾದ್ರೆ ಈ ರೀತಿ ತಲೆ ಮೇಲೆ ಸಿಪ್ಪೆ ಇಟ್ಕೊಂಡು ಕಟ್ ಮಾಡಿದ್ರೆ ಕಣ್ಣಾಗ ನೀರು ಬರಲ್ಲ ಅಂತ ಹೇಳ್ತಾರೆ. ಸೊ ನಾನು ಟ್ರೈ ಮಾಡ್ತೀನಿ, ಬಟ್ ಸ್ವಲ್ಪ ವರ್ಕ್ ಆಗುತ್ತೆ ಗೈಸ್, ಅಷ್ಟೊಂದೇನು ವರ್ಕ್ ಆಗಲ್ಲ. ಬಟ್ ಚಿಂಗಮ್ ತಿಂತ ಈರುಳ್ಳಿ ಕಟ್ ಮಾಡಿದ್ರೆ
ಅಷ್ಟೊಂದೇನು ಕಣ್ಣೀರು ಬರಲ್ಲ ಗೈಸ್. ಇಲ್ಲ ಅಂತಂದ್ರೆ ನಾನು ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅಂತ ಹೇಳ್ಕೊಂಡು ಕಟ್ ಮಾಡ್ತಾ ಇರ್ತೀನಿ. ಬಿಕಾಸ್ ಅಷ್ಟು ಇರಿಟೇಷನ್ ನನಗೆ ಈರುಳ್ಳಿ ಕಟ್ ಮಾಡೋದಂತಂದ್ರೆ. ಅದೊಂದು ಬಿಟ್ಟರೆ ಪಾತ್ರೆ ತೊಳೆಯೋದು. ಸೊ ಈ 2 ಕೆಲಸ ನನ್ನ ಲೈಫಲ್ಲೇ ನನಗೆ ಆಗ್ಲಾರ್ದು ಗೈಸ್. ಈ 2 ಕೆಲಸ ಅಂತ ಬಂದರೆ ನಾನು ಯಾವಾಗಲೂ ಹಿಂಜರಿತೀನಿ. ನಾನು ಅರ್ಧಕ್ಕರ್ಧ ಎದೆ ಹೊಡೆಯೋದಂತಂದ್ರೆ ಪಾತ್ರೆ ತೊಳೆಯೋ ವಿಷಯಕ್ಕೇನೆ. ಅಂದರೆ ನಾನು ಸ್ಟಾರ್ಟಿಂಗಲ್ಲಿ 1-2 ಪಾತ್ರೆ ತೊಳೆಯೋವರೆಗೂ ಆ ಥರ ಅನ್ಸುತ್ತೆ ಅಷ್ಟೇ. ಅಂದರೆ ಅಪ್ಪ ಮಾಡಬೇಕಾ, ಅಪ್ಪ ತೊಳಿಬೇಕಾ ಅಂತ. ಆಮೇಲೆ ಒಂದ್ಸತಿ ನಾನು ಕೆಲ್ಸಕ್ಕೆ ಇಳಿದೆ ಅಂತಂದರೆ ಅದನ್ನ ಕಂಪ್ಲೀಟ್ ಆಗೋವರೆಗೂ ಬಿಡಲ್ಲ. ಒಂದ್ಸತಿ ನಾನು ಕೆಲಸ ಮಾಡಬಾರ್ದಂತ ಡಿಸೈಡ್ ಮಾಡ್ಕೊಂಡ್ರೆ ಅದನ್ನ ನಾನು ಮಾಡೋದೇ ಇಲ್ಲ. ಈ ತರ ಒಂದು ಕ್ಯಾರೆಕ್ಟರ್ ನಂದು, ಆಯ್ತಾ. ಸೊ ನಾನಿವಾಗ ಮನೇಲಿ ಯಾರೂ ಇಲ್ಲ, ಯಾಕೋ ಗೊತ್ತಿಲ್ಲ ಗೈಸ್, ಒಬ್ಳೆ ವ್ಲಾಗ್ ಮಾಡಬೇಕು ಅಂತ ತುಂಬಾ ಅನ್ನಿಸ್ತಿತ್ತು. ಫಾರ್ ದಿ ಫಸ್ಟ್ ಟೈಮ್ ನನ್ಗೆ ಅನ್ಸಿರೋದು ಈ ತರ ಒಬ್ಳೆ ವ್ಲಾಗ್ ಮಾಡಬೇಕು ಅಂತ ಅನ್ನಿಸ್ತು. ಸೊ ಅದಕ್ಕೋಸ್ಕರ ಸೊ ನೀವು ಅಷ್ಟೇ ಯಾರಾದ್ರೂ ನಿಮ್ಮಲ್ಲಿ ಕೆಲಸ ಮಾಡ್ಕೊಂಡು ನನ್ನ ಬ್ಲಾಗ್ನ ನೋಡ್ತಾ ಇದ್ರೆ ಕಮೆಂಟಲ್ಲಿ ತಿಳಿಸಿ. ನಾನು ಕೆಲಸ ಮಾಡ್ಕೊಂಡು ಬ್ಲಾಗ್ ಮಾಡ್ತಾ ಇದ್ದೀನಿ. ನೀವು ಯಾರಾದ್ರೂ ಕೆಲಸ ಮಾಡ್ಕೊಂಡು ಬ್ಲಾಗ್ ನೋಡ್ತಾ ಇದ್ರೆ ನೀವು ಕೂಡ ಕಮೆಂಟಲ್ಲಿ ತಿಳಿಸಿ. ಯೂಶಲಿ ನಾನು ತುಂಬಾ ಅಂದ್ರೆ ತುಂಬಾ ಮಾತಾಡ್ತೀನಿ, ಆಯ್ತಾ. ಬಟ್ ನಾನು ಯಾಕೆ ಒನ್ ಟೈಮ್ ಅನ್ಕೊಂತೀನಿ, ನಾನು ಯಾಕೆ ನನ್ನ ಮುಚ್ಚಿಡ್ತಾ ಇದ್ದೀನಿ ವ್ಲಾಗಲ್ಲಿ ಅಂತ ಎಷ್ಟೋ ಸತಿ ನಾನು ಥಿಂಕ್ ಮಾಡಿರೋದು ಕೂಡ ಇದೆ. ಬಿಕಾಸ್ ನಾನು ತುಂಬಾ ಮಾತಾಡ್ತೀನಿ. ಬಟ್ ಎಲ್ಲಿ ಜನ ಏನು ಅಂದ್ಕೊಂಡ್ಬಿಡ್ತಾರೋ, ಎಲ್ಲಿ ನಾನು ತುಂಬಾ ಓವರಾಗಿ ಮಾತಾಡ್ಬಿಡ್ತೀನಿ ಅಂತ ಈಗಲೇ ನಾನೇನು ಮಾತಾಡ್ದಲ್ಲೇ ಕಮೆಂಟಲ್ಲಿ ಒಂದು ಓವರ್ ಅಂತ ಆಗ್ತಾ ಇರ್ತಾರೆ ಕೆಲವು ಜನ. ನಾನು ಎಲ್ಲಿ ಮಾತಾಡ್ಬಿಟ್ರೆ ಇನ್ನೊಂದು ಸ್ವಲ್ಪ ಅಂತಾರೋ ಅಂತ ಹೇಳ್ಬಿಟ್ಟು ನಾನು ಯೂಶಲಿ ಅಂಬಿ ಜೊತೆನೆ ಜಾಸ್ತಿ ವ್ಲಾಗ್ಸ್ ಮಾಡ್ತೀನಿ ಅನ್ಕೊಳ್ತೀನಿ. ನಾನು ಅಂಬಿ ಆಚೆ ಹೋದಾಗ ಒಬ್ಳೆ ವ್ಲಾಗಿಂಗ್ ಮಾಡೋದು ನಂಗೆ ತುಂಬಾ ಇಷ್ಟ. ಯೂಶಲಿ ನಾನು ರಿಯಲ್ ಆಗಿ ಮಾತಾಡೋಕ್ಕಿಂತ ಒಬ್ಳೊಬ್ಳೆ ಸ್ನಾನ ಮಾಡ್ಬೇಕಾರೆ ಅಥವಾ ಏನಾದ್ರು ಕೆಲಸ ಮಾಡ್ಬೇಕಾರೆ ಮೈಂಡಲ್ಲೇ ಮಾತಾಡ್ತಾ ಇರ್ತೀನಿ ನಾನು. ಈ ತರ ಮಾತಾಡೋಣ ವ್ಲಾಗಲ್ಲಿ, ಹೀಗೆ ಮಾಡೋಣ, ಹಾಗೆ ಮಾಡೋಣ ಅಂತ. ಬಟ್ ಯಾವುದು ಇಲ್ಲ, ತುಂಬಾನೇ ಎಕ್ಸ್ಪ್ರೆಸ್ ಮಾಡ್ಕೊಳ್ಬೇಕು ಅಂತ ನಾನು ಅನ್ಕೊಳ್ತೀನಿ. ಬಟ್ ಆಗೋದೇ ಇಲ್ಲ ಗೈಸ್. ನೋಡಿ, ಇದು ವರ್ಕ್ ಆಗ್ತಿದೆ. ನಾನು ತಲೆ ಮೇಲೆ ಈರುಳ್ಳಿ ಸಿಪ್ಪೆ ಇಟ್ಕೊಡ್ರೋದ್ರಿಂದ ಕಣ್ಣ ನೀರು ಬರ್ತಾ ಇಲ್ಲ ಅಂತ ಅನ್ಕೊಂಡಿದೀನಿ. ಇಲ್ಲಾಂದ್ರೆ ಮಾತಾಡ್ತಾ ಇದ್ದೀನಲ್ಲ ಜಾಸ್ತಿ, ಮೇ ಬಿ ಅದಕ್ಕೂ ಬರ್ತಲೇ ಇರ್ಬೋದು ಕೂಡ. ಹೌದು, ಯಾಕೆ ಅಂತಂದ್ರೆ ನನಗೆ ಈಗ ಕೆಲವೊಬ್ರಿಗೆ ನೋಡಿ ಗೈಸ್ ಒಂದೊಂದ್ ತರ ಇಷ್ಟ ಇರುತ್ತೆ. ನನಗೆ ಆಕ್ಚುಲಿ ಜಾಸ್ತಿ ಮಾತಾಡೋದು ಅಂತ ಅಂದ್ರೆ ತುಂಬಾ ಇಷ್ಟ, ಆಯ್ತಾ. ಈಗ ನಾನು ಒಂದ್ ಈರುಳ್ಳಿನ ಮಿಕ್ಸಿಗೆ ರುಬ್ಬಕ್ಕೆ ಉದ್ದಕ್ಕೆ ಹೆಚ್ಕೊಂಡಿದ್ದೀನಿ, ಇನ್ನೊಂದು ಈರುಳ್ಳಿನ ಒಗ್ಗರಣೆ ಹಾಕಕ್ಕೆ ಸಣ್ಣಗೆ ಹಚ್ಕೊಂತಾ ಇದ್ದೀನಿ. ಉದ್ದಕ್ಕೆ ಬೇಕಾದ್ರೆ ಹಚ್ಕೊಂತೀನಿ, ಬಟ್ ಸಣ್ಣಕ್ಕೆ ಹಚ್ಕೊಳ್ಳೋದು ಸ್ವಲ್ಪ ತಲೆನೋವು ನನಗೆ, ಓಕೆನಾ. ಸೊ ಈ ವ್ಲಾಗ್ ನೋಡ್ತಾ ನಿಮ್ಗೇನಾದ್ರೂ ನಾನು ಇದೇ ರೀತಿ ನಾನು ಹೇಗಿರ್ತೀನಿ ನಿಜ ಜೀವನದಲ್ಲಿ, ಸೊ ಇದೇ ರೀತಿ ವ್ಲಾಗ್ ಮಾಡಿದ್ರೆ ಬೆಸ್ಟಾ ಅಥವಾ ಕೋಟಿಂಗ್ ಮಾಡ್ಕೊಂಡು ಎಲ್ಲಿ ಜನ ಓವರ್ ಅನ್ಕೊಂತಾರೆ ಅಂತ ಕೋಟಿಂಗ್ ಮಾಡ್ಕೊಂಡು ವ್ಲಾಗ್ ಮಾಡ್ತೀನಲ್ಲ ಗೈಸ್, ಆ ಥರ ಇಷ್ಟನಾ ನಿಮಗೆ ಅಂತ ಹೇಳಿ. ಯೂಶಲಿ ನಾನು ಜಾಸ್ತಿ ಮಾತಾಡ್ತೀನಿ, ಬಟ್ ನನಗೆ ಇವತ್ತು ಅನಿಸಿದ್ದು ನಾನು ಯಾಕೆ ನನ್ನ ತನನ ಬಿಟ್ಕೊಡ್ತಾ ಇದ್ದೀನಿ, ನಾನು ಯಾಕೆ ಯಾರೋ ಏನೋ ಅಂತಾರೆ ಅಂತ ತಲೆ ಕೆಡ್ಸ್ಕೊತಾ ಇದ್ದೀನಿ. ಸೊ ನನ್ನ ಇಷ್ಟ ಬಂದಾಗ ನನ್ನ ಲೈಫ್ ನಾನು ಲೀಡ್ ಮಾಡೋಣ ಅಂತ ನನಗೆ ಯಾಕೋ ಅನ್ನಿಸ್ತು. ಆ್ಯಕ್ಚುಲಿ ನಾನು ಬೆಂಡೆಕಾಯಿ ಕಟ್ ಮಾಡ್ಬೇಕಾದ್ರೆ ಎಲ್ಲ ನನಗೆ ಯೋಚನೆ ಬಂದಿದ್ದು, ಓಕೆನಾ. ಆ್ಯಕ್ಚುಲಿ ಅವಾಗ ನನಗೆ ವ್ಲಾಗ್ನ ಸ್ಟಾರ್ಟ್ ಮಾಡಬೇಕು ನಾನು ಅಂತ ನನಗನ್ಸಿದ್ದು. ಒಬ್ಳೆ ಮಾಡೋಣ, ಲೆಟ್ಸ್ ಟ್ರೈ, ಹಂಬಿ ಇಲ್ಲದೆ ಹೇಗೆ ಬರುತ್ತೆ ವ್ಲಾಗ್ ನೋಡೋಣ ಅಂತೇಳಿ ಸೊ ಮಾಡಿದೆ. ಬಟ್ ವಿಷ್ಣುನ ಮಲಗಿಸಿ ಮಾಡಬೇಕು ಅನ್ನೋ ಇಂಟೆನ್ಷನ್ ಇರಲಿಲ್ಲ. ಎಲ್ಲ ಮಲಗಿಸಿ ಎಲ್ಲ ರೆಡಿ ಮಾಡ್ಕೊಂಡು ಮಾಡೋಣ ಅಂತ ಮೈಂಡಲ್ಲಿ ಇರಲಿಲ್ಲ. ಜಸ್ಟ್ ಕ್ಯಾಶುವಲ್ ಆಗಿ ಹಾಗೆ ಮನಸ್ಸಿಗೆ ಬಂದ್ಬಿಡ್ತು. ಸೊ ಅದಕ್ಕೋಸ್ಕರ ನಾನು ಈ ಒಂದು ವ್ಲಾಗ್ನ ಮಾಡ್ತಾ ಇದ್ದೀನಿ. ಹೇಗಿದ್ರು ರಿಲೀಸ್ ಮಾಡೋಕ್ಕೆ ಹೊಸ ಬಟ್ಟೆ ಹಾಕೊಂಡಿದ್ನಲ್ಲ, ಹಾಗೆ ಅದನ್ನು ತೋರಿಸ್ದಂಗಾಗುತ್ತೆ ಅಂತೇಳಿ ಈ ಒಂದು ಕೆಲಸನ ಮಾಡ್ತಾ ಇದ್ದೀನಿ ನಾನು. ವ್ಲಾಗ್ ಕೆಲಸನ ಒಬ್ಳೆ ಮಾಡ್ತಾ ಇದ್ದೀನಿ ನಾನು. ಆಲ್ರೆಡಿ ಕೆಂಪಗಾಗಿದೆ, ಇರಿಟೇಷನ್ ಆಗ್ತಿದೆ. ಸ್ಟಿಲ್ ಅಡುಗೆ ಮಾಡಲೇಬೇಕು. ಹೆಣ್ಮಗು ಆಗಿ ಹುಟ್ಟಿದ ಮೇಲೆ ಮನೆ ಕೆಲಸ, ಮನೆ ಜವಾಬ್ದಾರಿ, ಮಗು ಇದೆಲ್ಲ ನಮ್ಮದೇ ಆಗಿರುತ್ತೆ. ಇನ್ನೊಂದು ನನ್ನಲ್ಲಿ ಏನು ಬೆಸ್ಟಿಂಗ್ ಅಂತ ಅಂದರೆ ಗೈಸ್, ನಾನು ಎಷ್ಟು ಆದರೂ ನನ್ನ ಕಣ್ಣು ಒಂಥರ ಬಟ್ಲು ಕಣ್ಣು ಅಂತ ಅನ್ಸುತ್ತೆ, ಗೊತ್ತಿಲ್ಲ. ಸೊ ಕಣ್ಕ ಅಷ್ಟು ಬೇಗ ನನಗೆ ಸ್ಪ್ರೆಡ್ ಆಗಲ್ಲ. ನನಗೆ ಯೂಶಲಿ ನಾನು ಹಾಕ್ತಿದ್ದಿದ್ದು ಅವಾಗೆಲ್ಲ ಫೇಸಸ್ ಕೆನಡಾ ಕಾಜಲ್ ಒಂದು ಚೂರು ಕೂಡ ಅದು ಹೋಗ್ತಾ ಇರಲಿಲ್ಲ. ಬಟ್ ಈಗ ಹಿಮಾಲಯ ಕಾಜಲ್ ಹಾಕಿದ್ದೀನಿ. ಸೊ ನೋಡೋಣ, ಕಣ್ಣು ಉಜ್ಕೊಳ್ತೀನಿ, ನೀರು ಬಂದರೆ ಉಜ್ಕೊಳ್ತೀನಿ. ಸೊ ಕೆಳಗೆ ಬರುತ್ತಾ ಇಲ್ವಾ ಅಂತ ನೋಡೋಣ. ಇವತ್ತಿನ ಔಟ್ಫಿಟ್ ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ಈರುಳ್ಳಿ ಕಟ್ ಮಾಡಿದ್ಮೇಲೆ ಫುಲ್ ಔಟ್ಫಿಟ್ ತೋರಿಸ್ತೀನಿ. ಇಲ್ಲೇ ಕುತ್ಕೊಂಡು ಮಾತಾಡಿದ್ರೆ ಸೊ ನಿಮಗೂ ಬೋರ್ ಆಗುತ್ತೆ. ಸೊ ಅದಕ್ಕೆ ಗೈಸ್, ಇನ್ನೊಂದೇನು ಗೊತ್ತಾ, ಎಲ್ಲರೂ ಕೇಳ್ತಿರ್ತೀರಲ್ವಾ ವ್ಲಾಗ್ಸಲ್ಲಿ ಯಾಕೆ ಎಲ್ಲರೂ ಜಾಸ್ತಿ ಸೋ ಅಂತಾರೆ ಅಂತ. ಏನು ಹೇಳಬೇಕು ಅಂತ ಗೊತ್ತಾಗ್ದಿಲ್ದಿರೋ ಮೂಮೆಂಟಲ್ಲಿ ಒಂದು ಸ್ವಲ್ಪ ಹೊತ್ತು ಪಾಸ್ ತಗೊಳ್ತೀವಿ ನಾವು. ಸೊ ಅದಕ್ಕೋಸ್ಕರ ಅಂತ ಇರ್ತೀವಿ, ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ. ಇವಾಗ ನೋಡಿ 4-5 ಜನ ಇದ್ದು, ಇವಾಗ ನಮ್ಮ ಮನೇಲಿ ತುಂಬ ಕುಟುಂಬ ಆಗಿದ್ರೆ ನಾವು ಎಲ್ಲರ ಹತ್ರ ಒಬ್ರೊಬ್ರ ಹತ್ರ ಹೋಗಿ ನಾವು ಮಾತಾಡ್ಸ್ಬೋದಿತ್ತು. ಒಬ್ರ ಹತ್ರ 5 ನಿಮಿಷ ಕಂಟೆಂಟ್, ಇನ್ನೊಬ್ರ ಹತ್ರ 5 ನಿಮಿಷ ಕಂಟೆಂಟ್, ಇನ್ನೊಬ್ರ ಹತ್ರ 5 ನಿಮಿಷ ಕಂಟೆಂಟ್ ಮಾಡಿಸ್ಬೋದಿತ್ತು. ಬಟ್ ನನ್ನ ಮನೇಲಿ ನಾನು, ನನ್ನ ಗಂಡ, ನನ್ನ ಮಗು 3 ಜನ ಇರೋದ್ರಿಂದ ನಾವೇನೂ ಮಾಡೋಕ್ಕಾಗಲ್ಲ ಗೈಸ್. ಮಾತಾಡೋದು ನಾನು ಒಬ್ಳು ಮಾತಾಡ್ಬೇಕಿಲ್ಲ, ನನ್ನ ಗಂಡನ ಹತ್ರ ಮಾತಾಡ್ಸ್ಬೇಕು. ಅದು ಕ್ಯಾಮ್ರಾ ಮುಂದೆ ಮಾತೇ ಆಡಲ್ಲ ಅಂತ ನಮಗೆ, ಅದೊಂದು ಅಷ್ಟೇ ಪ್ರಾಬ್ಲಮ್. ಇವಾಗ ಈರುಳ್ಳಿ ಒಂದು ಸಣ್ಣಕ್ಕೆ ಒಂದು ಉದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಟೊಮೆಟೊ ಕಟ್ ಮಾಡಬೇಕು. ಆ್ಯಂಡ್ ವೆಜಿಟೇಬಲ್ ಅಲ್ಲಿ ನನಗೆ ಕಟ್ ಮಾಡೋಕ್ಕೆ ಇಷ್ಟವಾಗಿರೋ ತರಕಾರಿ ಅಂತ ಅಂದರೆ ದಟ್ ಇಸ್ ಟೊಮೆಟೊ. ನಾನು ತುಂಬ ಎಂಜಾಯ್ ಮಾಡ್ಕೊಂಡು ಕಟ್ ಮಾಡ್ತೀನಿ ಟೊಮೆಟೊನ. ತುಂಬ ಹೇಟ್ ಮಾಡ್ಕೊಂಡು ಕಟ್ ಮಾಡೋದು ಅಂತಂದರೆ ಒಂದು ಈರುಳ್ಳಿ, ಇನ್ನೊಂದು ಬೆಂಡೆಕಾಯಿ. ಅದು ಚಾಕುಗೆಲ್ಲ ಅಣ್ತಾ ಇರುತ್ತೆ ಗೈಸ್ ಬೆಂಡೆಕಾಯಿ, ಅದಕ್ಕೋಸ್ಕರ ಅಷ್ಟೇ. ಆ್ಯಂಡ್ ನಾನು ಮೇಯ್ನಾಗಿ ನನಗೆ ಇನ್ನೊಂದು ಏನಪ್ಪ ಅಂತಂದರೆ ಟೊಮೆಟೊ ಕುಯ್ಬೇಕಾದ್ರೆ ಡೀಪಾಗಿ ಅಬ್ಸರ್ವ್ ಮಾಡ್ತೀನಿ ನಾನು. ಬಿಕಾಸ್ ಅದರಲ್ಲಿ ಹುಳ ಜಾಸ್ತಿ ಇರುತ್ತೆ. ನಾನು ಒನ್ ಟೈಮ್ ನೋಡಿದ್ದೆ, ಓಕೆನಾ.
ಅದಕ್ಕೋಸ್ಕರ ನಾನು ಸ್ವಲ್ಪ ಹಂಕಿ ಎಲ್ಲ ಡೀಟೇಲಾಗಿ ಒಳಗೆ ನೋಡ್ತೀನಿ ಹುಳ ಇರುತ್ತಾ ಅಂತ. ಅದಕ್ಕೆ ಬಟ್ ಹೋಟೆಲಲ್ಲೆಲ್ಲ ಈ ಥರ ನೋಡೋದೇ ಇಲ್ವಲ್ಲ, ಹಾಗೆ ಹಾಕ್ಬಿಡ್ತಾರಲ್ಲ, ನಾವು ಅದನ್ನೇ ತಿಂತೀನಿ. ಆ್ಯಕ್ಚುಲಿ ಎಂಜಾಯ್ ಮಾಡ್ಕೊಂಡು ತಿಂತೀವಿ ಅದನ್ನ. ಬಟ್ ಮನೆ ಊಟದಲ್ಲಿ ಏನಾದರೂ ಒಂದು ಸ್ವಲ್ಪ ತಪ್ಪಾದರೂ ಕೂಡ ಜನ ಅಂದರೆ ಮನೆ ಮಂದಿಗಳು ಬೈತಾ ಇರ್ತಾರೆ, ಏನಿದು ಉಪ್ಪು ಕಮ್ಮಿ ಇದೆ, ಖಾರ ಕಮ್ಮಿ ಇದೆ ಅಂತ. ಹೋಟ್ಲಲ್ಲಿ ಹೆಂಗೆ ಮಾಡಿದ್ರು ತಿಂತಾರೆ. ದಿಸ್ ಇಸ್ ದ ಫ್ಯಾಕ್ಟ್. ಓಕೆ ಗೈಸ್, ಇವಾಗ ಬೋರ್ ಆಗುತ್ತೆ. ನಾನು ತರಕಾರಿ ಹಚ್ಕೊಂಡು ನಂತರ ಸಿಕ್ಕು ಹೆಚ್ಕೊಂಡು ನಂತರ ಸಿಗ್ತೀನಿ. ಸ್ವಲ್ಪ ನಂದು ಭಾಷೆ ಒಂಥರ ಇದೆ ಗೈಸ್, ಅಡ್ಜಸ್ಟ್ ಮಾಡ್ಕೊಳ್ಳಿ. ನನ್ನೇನು ತಟ್ಟೆ ಅಂತೀನಿ ನಾನು, ಬಟ್ ಅಂಬಿ ಕಡೆ ತಟ್ಟೆ ಅಂತೂ ಅಂತಾರೆ. ನಾನು ತೆಟ್ಟೆ ಅಂತ ಅಂತೀನಿ. ಹೆಚ್ಕೊಳ್ಳೋದಾ ಗೊತ್ತಿಲ್ಲ ನನಗೆ. ಸೊ ನೀವೇ ಕಮೆಂಟಲ್ಲಿ ತಿಳಿಸಿ. ಈ ಥರ ಸ್ಲ್ಯಾಂಗ್ ನಂದು ಒಂಥರ ಸ್ಲ್ಯಾಂಗ್ ಇದೆ ನಂದು. ಅಷ್ಟೇ ಗೈಸ್, ಇದನ್ನೆಲ್ಲ ಕಟ್ ಮಾಡ್ಕೊಂಡು ಸಿಗ್ತೀನಿ. ಬಾಯ್. ಈರುಳ್ಳಿ ಟೊಮೆಟೊ. ಆ್ಯಂಡ್ ಆ್ಯಕ್ಚುಲಿ ನನ್ನ ಹತ್ರ ಇನ್ನೊಂದು ಸ್ಕಿಲ್ ಇದೆ ಗೈಸ್. ನಾನು ಬೆಳ್ಳುಳ್ಳಿನ ಉಗುರಲ್ಲಿ ಬಿಡಿಸಲ್ಲ. ಇನ್ಸ್ಟೆಡ್ ಆಫ್ ದಟ್ ಈ ರೀತಿ ಸಿಂಪಲ್ ಆಗಿ ನೋಡಿ, ಒಂದ್ಸತಿ ಪೀಲ್ ಮಾಡಿ ಹೀಗೆ ಚಾಕುನ ಇಟ್ಕೊಂಡು ಈ ರೀತಿ ರೌಂಡ್ ಮಾಡಿದ್ರೆ ಎಷ್ಟು ಕ್ಲೀನಾಗಿ ಬೆಳ್ಳುಳ್ಳಿ ಸಿಪ್ಪೆ 5 ನಿಮಿಷದಲ್ಲಿ ಬಿಡಿಸ್ಬೋದು. ಸೊ ನಾನು ಆ್ಯಕ್ಚುಲಿ ಬೆಳ್ಳುಳ್ಳಿ ಸಿಪ್ಪೆನ ಬಿಡಿಸೋದು ಇದೇ ಥರ ನೋಡಿ. ಒಂದ್ಸತಿ ಹಿಂಗೆ ಚಾಕುಲ್ ಪೀಲ್ ಮಾಡಿ ಆಮೇಲೆ ಹೀಗೆ ಕೈಯಲ್ಲಿ ಹೀಗಂದ್ರೆ ಮುಗ್ದೆ ಹೋಯ್ತು ಗೈಸ್. ನೋಡಿ, ನಾವು ಕಷ್ಟಪಡಬೇಕು ಅಥವಾ ಉಗುರು ಬೆಳೆಸ್ಬೇಕು ಅಂತ ಏನಿಲ್ಲ. ಆರಾಮ್ಸೆ ನಾವು ಚಾಕುಲ್ಲೇ ಕಟ್ ಬಿಡಿಸ್ಕೋಬೋದು ಬೆಳ್ಳುಳ್ಳಿನ. ನಾನು ಯೂಶಲಿ ಚಾಕುಲ್ಲೇ ಬಿಡಿಸೋದು. ಸೊ ನೀವು ಯಾರಾದರೂ ನಂತರ ಚಾಕುಲಿ ಬೆಳ್ಳುಳ್ಳಿ ಬಿಡಿಸೋರಿದ್ರೆ, ನಾನು ಒಬ್ಬಳೆ ಅಂತ ಅನ್ಕೊಂಡಿದ್ದೀನಿ. ಸೊ ಅಕಸ್ಮಾತ್ ಇದ್ರೆ ಸೊ ಕಮೆಂಟಲ್ಲಿ ತಿಳಿಸಿ, ನಾನು ಕೂಡ ಚಾಕುಲ್ಲೇ ಬಿಡಿಸ್ತೀನಿ ಬೆಳ್ಳುಳ್ಳಿ ಅಂತೇಳಿ. ಯಾಕಂತಂದ್ರೆ ಗೈಸ್, ನಾನು ಉಗುರು ವಿಷ್ಣು ಹುಟ್ಟಕ್ಕಿಂತ ಮುಂಚೆ ಬಿಟ್ಟಿದ್ದೆ ಉಗುರನ್ನ. ಬಟ್ ವಿಷ್ಣು ಹುಟ್ಟಿದ ಮೇಲೆ ಫುಲ್ ಕಟ್ ಮಾಡ್ತಾ ಇದ್ದೀನಿ. ನಾನು ನೇಲ್ಸೇ ಇಲ್ಲ ನೋಡಿ ನನಗೆ. ಎಸ್ ಗಾಯ್ಸ್, ದಿಸ್ ಇಸ್ ಮೈ ಔಟ್ಫಿಟ್. ಹೇಗಿದೆ ಅಂತ ಹೇಳಿ ಕಮೆಂಟಲ್ಲಿ ತಿಳಿಸಿ. ಇವತ್ತು ರೀಲ್ಸ್ ಮಾಡಕ್ಕೆ ಅಂತ ಹೇಳಿ ಒಂದು ಡ್ರೆಸ್ನ ನಾನು ಹಾಕೊಂಡಿದ್ದು. ಸೊ ಇವಾಗ ಒಂದು ಇಶ್ಯೂ ಆಗ್ಬಿಟ್ಟಿದೆ. ಏನಪ್ಪಾ ಅಂತಂದ್ರೆ, ಮನೇಲಿ ತೆಂಗಿನಕಾಯಿ ಖಾಲಿ ಆಗಿದೆ. ಈಗ ನಾನು ಝೆಪ್ಟೋ ಮಾಡ್ಕೊಳ್ಬೇಕು. ಸೊ ಈ ದುಪ್ಪಟ್ಟ ಬಂದಿದೆ, ಒಂದು ಡ್ರೆಸ್ ಔಟ್ಫಿಟ್ ತೋರಿಸ್ತೀನಿ ಅಂತ ಹೇಳಿದ್ನಲ್ಲ ಗೈಸ್. ನೋಡಿ ಈಗ ನಾನು ಝೆಪ್ಟೋದಲ್ಲಿ ತೆಂಗಿನಕಾಯಿನ ಬುಕ್ ಮಾಡ್ಕೊಳ್ಬೇಕು. ಖಾಲಿ ಆಗ್ಬಿಟ್ಟಿದೆ, ನಾನು ನೋಡ್ಕೊಂಡಿಲ್ಲ. ಎಲ್ಲಾನು ಇದೆ, ತೆಂಗಿನಕಾಯಿ ಒಂದು ಮಿಸ್ಸಿಂಗ್. ಈಗ ಅದನ್ನ ಆರ್ಡರ್ ಮಾಡ್ಕೊಂಡು ಸಿಗ್ತೀನಿ ಗೈಸ್. ಎದ್ರಾ ಕರೆಕ್ಟ್ ಟೈಮಿಗೆ ಎದ್ರಾ ನೀವು ವಿಷ್ಣು ಅವರೇ? ನಮಸ್ಕಾರ ಗೈಸ್. ನಮ್ಮಮ್ಮ ಚೆನ್ನಾಗಿ ತಲೆಗೆ ಎಳ್ಳೆಣ್ಣೆ ಹಾಕ್ಬಿಟ್ಟಿದ್ದಾರೆ ಅವನಿಗೆ. ಸೊ ನಾನು ತಲೆಗೆ ಎಣ್ಣೆ ಹಾಕೊಂಡಿದ್ದೀನಿ. ಹಾಗೆ ರೀಲ್ಸ್ ಮಾಡ್ದೆ. ಅವ್ನು ನೋಡಿ ಹೆಂಗೆ ಗುರಾಯಿಸ್ತಿದ್ದಾನೆ. ಏನಿವತ್ತು ನಮ್ಮಮ್ಮ ವೀಡಿಯೋ ಮಾಡ್ಕೊಂಡು ಎಬ್ಸ್ತಿದ್ದಾಳೆ ನನ್ನ ಅಂತ. ತೆಂಗಿನಕಾಯಿ ಬುಕ್ ಮಾಡಿದ್ದೀನಿ ಗೈಸ್, ಇನ್ನೂ ಬಂದಿಲ್ಲ. ಇವನಿಗೆ ಸ್ವಲ್ಪ ಸಮಾಧಾನ ಮಾಡ್ತೀನಿ. ಅವ್ನು ಮೂಡ್ ಸ್ವಲ್ಪ ಸರಿ ಮಾಡಿಬಿಟ್ಟು ಸಿಗ್ತೀನಿ ಗೈಸ್. ಅವನು ಏನೋ ಯೋಚನೆ ಮಾಡ್ತಿದ್ದಾನೆ ಗೈಸ್, ಎಲ್ಲಿ ನಮ್ಮ ಅಪ್ಪ ಕಾಣ್ತಲ್ವಲ್ಲ ಮನೆಯಲ್ಲಿ ಅಂತ ಹುಡುಕ್ತಿದ್ದಾನೆ. ಹಲೋ ಸಾಹೇಬ್ರೆ, ವಿಷ್ಣು ಸರ್, ಹಲೋ, ಹೇ ಎಲ್ಲಿದ್ಯಾ? ಯಾವ ಲೋಕದಲ್ಲಿದ್ದೀರಾ? ಚಿನ್ನಮ್ಮ ಅಲ್ಲಿ ವ್ಲಾಗಿಗೆ ಎಲ್ಲರಿಗೂ ಹಾಯ್ ಮಾಡು. ಹಾಯ್. ಓ ಯಾಕಿದು ಹಾಯ್ ಮಾಡು. ಸದ್ಯ ಗೈಸ್ ಝೆಪ್ಟೋ ಆರ್ಡ್ರ್ ಬರೋ ಅಷ್ಟೊತ್ತಿಲ್ಲಿ ನನ್ನ ಮಗ ಎದ್ದ. ಇಲ್ಲ ಅಂತಂದಿದ್ರೆ ನನಗೆ ಅವನ್ನ ಬಿಟ್ಟು ಒಪ್ಪನ್ನೇ ಮಲಗಿಸಿ ಕೆಳಗಡೆ ಹೋಗಿ ಆ ಪಾರ್ಸಲ್ ಇಸ್ಕೊಂಡು ಬರೋ ಅಷ್ಟೊತ್ತಲ್ಲಿ ಒಂದು ಮಿನಿ ಹಾರ್ಟ್ ಅಟ್ಯಾಕ್ ಆಗಿಬಿಡ್ತಿತ್ತು ನನಗೆ. ಯಾಕೆ ಅಂತ ಅಂದರೆ, ಅವನೊಬ್ಬನೇ ಬಿಟ್ಟೋದಾಗ ನನಗೆ ಎಲ್ಲಿ ಎದ್ಬಿಟ್ಟು ತೊಟ್ಲಿಂದ ಬಿದ್ದುಬಿಡ್ತಾನೋ ಅಥವಾ ಎದ್ರುಕೊಂಡ್ಬಿಡ್ತಾನೋ. ಮನೇಲಿ ಬೇರೆ ಯಾರೂ ಇರಲಿಲ್ಲ. ಸೊ ಅಷ್ಟರಲ್ಲಿ ಹೇಗೋ ಎದ್ದ. ಅದಿನ್ನೂ ಬಂದಿಲ್ಲ. ಒಂದು ಬುಕ್ ಮಾಡೋಕ್ಕಾಗಲ್ವಲ್ಲ ಗೈಸ್ ಝೆಪ್ಟೋದಲ್ಲಿ, ಅದಕ್ಕೆ ಒಂದಷ್ಟು ಮಾಡಿದ್ದೀನಿ. ಏನೇನು ನೆಸೆಸಿಟಿ ಇದೆ ಮನೆಗಿಂತ ಹೆಚ್ಚಾಗಿ ನನಗೆ ತಿನ್ನೋಕ್ಕೆ. ಸೊ ಅದನ್ನೆಲ್ಲ ಬುಕ್ ಮಾಡಿದ್ದೀನಿ. ಅದು ಬರೋಷ್ಟೊತ್ತಲ್ಲಿ ಹೇಗೋ ವಿಷ್ಣು ಎದ್ದಿದ್ದಾನೆ. ಅದೇ ಒಂದು ಹ್ಯಾಪಿ ಅಷ್ಟೇ. ಇವಾಗ ಅವನೇನೋ ಬಿಟ್ಟೋಗ್ಬಿಟ್ಟಿದ್ರೆ ನನ್ನ ಮನಸ್ಸೆಲ್ಲ ಈ ಕಡೆನೇ ಇರ್ತಿತ್ತು ಗೈಸ್. ಅಯ್ಯೋ ಬಿದ್ದುಬಿಟ್ಟಿದ್ರೆ ಏನು ಮಾಡಬೇಕಿತ್ತು ಅಂತ. ಈ ಥರ ನಾನು ಎಷ್ಟೊಂದು ಸತಿ ಫೇಸ್ ಮಾಡಿದ್ದೀನಿ ಗೈಸ್. ಒಂದು ಸತಿ ಆರ್ಡ್ರ್ ಮಾಡಿಬಿಟ್ಟಿರ್ತೀನಿ, ಇವನೊಬ್ಬನೇ ಬಿಟ್ಟು ಹೋಗಿರ್ತೀನಲ್ಲ, ಸರ್ ಬೇಗ ಅಂತ ಹೇಳ್ತೀನಿ ನಾನು. ಅಷ್ಟು ಭಯ ನನಗೆ. ಯಾಕೆ ಅಂತಂದರೆ ಇರೋ ಒಬ್ಬ ಮಗನ ಕಾಳಜಿ ಮಾಡಬೇಕಲ್ಲ, ಅದಕ್ಕೆ. ಅಯ್ಯೋ ಚಲ್ವ ಏನಮ್ಮ ಗೈಸ್, ಬರ್ರಿ ಈ ಥರ ಸ್ಟಿಕ್ಕರ್ ಕೇಳ್ತಾನೆ ಗೈಸ್ ನಂದು. ಚಿನ್ನ ಬಿಡು ಕಿತ್ತ. ಅಯ್ಯೋ ನಿನ್ನ ನೋಡಿ, ಈ ಥರ ಬರೀ ಸ್ಟಿಕ್ಕರ್ ಕೇಳ್ತಿರ್ತಾನೆ ನನ್ನ ಮಗ. ಹೋಯ್ತದ್ದು ಸ್ಟಿಕ್ಕರ್. ಇದಳು ಯಾರು ಬೇಕು ಅಂತಂದಲ್ಲ ನೀನು? ಹಾಂ ಯಾರಿಲ್ವಾ ಗೈಸ್? ಯಾರು ಇಲ್ಲಿದ್ರು ಕಣ್ಣ ಟ್ರೈಪಾಡ್ ಹಿಡ್ಕೊಂಡು ವೀಡಿಯೋಸ್ ಮಾಡ್ತಾಯಿದ್ದೀನಿ. ಜಸ್ಟ್ ಈಗ ಝೆಪ್ಟೋ ಆರ್ಡರ್ ಬಂತು. ಅಂಬಿ ಬರ್ತಾಯಿದ್ದೀನಿ ಅಂತ ಫೋನ್ ಮಾಡಿದ್ದ. ಸೊ ಎಸ್ ಗೈಸ್, ಒಂದು ಬರೋಷ್ಟೊತ್ತಿಗೆ ಸಾಂಬಾರು ಮಾಡ್ಕೊಳ್ಳೋಣ. ತೆಂಗಿನಕಾಯಿ ಆರ್ಡರ್ ಮಾಡಿದ್ದು ಬಂತು. ಸೊ ಇದಕ್ಕೆ ಏನೇನು ಹಾಕೊಂಡಿದ್ದೀನಿ ಅಂತಂದರೆ, ಈರುಳ್ಳಿ, ಬೆಳ್ಳುಳ್ಳಿ, ಟೊಮೆಟೊ, ಕೊತ್ತಂಬರಿ, ಆಮೇಲೆ ಶುಂಠಿ, ಜೀರಿಗೆ, ಸಾಂಬಾರ್ ಪೌಡ್ರ್, ಧನಿಯಾ ಪೌಡರ್, ಮತ್ತು ಖಾರದ ಪುಡಿ, ಹಾಗೆ ತೆಂಗಿನಕಾಯಿ, ಸ್ವಲ್ಪ ಹುಣಸೆಹಣ್ಣು, ಜೀರಿಗೆ.
ಇಷ್ಟು ಹಾಕಿದ್ದೀನಿ ಗೈಸ್ ನಾನು ಇದಕ್ಕೆ. ಸೊ ಹೇಳೋದಲ್ಲ ಅಂತಂದ್ರೆ ನಾನು ಮಾಡ್ದಂಗೆ ಮಾಡಿದೆ, ಬಟ್ ಟೇಸ್ಟ್ ಚೆನ್ನಾಗಿಲ್ಲ ಅಂತ ಹೇಳೋದಲ್ಲ ಗೈಸ್. ನಾವು ಏನೇನು ಹಾಕ್ತೀವಿ ಅನ್ನೋದಕ್ಕಿಂತ ಮುಖ್ಯವಾಗಿ ಎಷ್ಟೆಷ್ಟು ಹಾಕ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ನೋಡಿ, ಒಂದು ಐಟಮ್ನ ಜಾಸ್ತಿ ಹಾಕಿದ್ರು ಕೂಡ ಪ್ರಾಬ್ಲಮ್ ಆಗುತ್ತೆ, ಕಮ್ಮಿ ಹಾಕಿದ್ರು ಕೂಡ ಸಾಂಬಾರು ಕೆಟ್ಟೋಗುತ್ತೆ. ಸೊ ಈ ರೀತಿ ಆಗುತ್ತೆ ಗೈಸ್. ಒಬ್ಬಳೇ ಇದ್ದಾಗ ಈ ರೀತಿ ಅಡುಗೆ ಮಾಡೋದು ತುಂಬ ಅಂದರೆ ತುಂಬ ಕಷ್ಟ. ಬಿಕಾಸ್ ಮಕ್ಕಳು ಬಂದು ಈ ರೀತಿ ಕಾಲು ಹಿಡ್ಕೊಂಡು ಅಳ್ತಾನೆ ಇರ್ತಾರೆ. ನಿಮ್ಮ ಮನೇಲೂ ಮಕ್ಳು ಹೀಗೇನಾ? ಸೊ ನನ್ನ ಮಗ ಏನೂ ಮಾಡೋಕ್ಕೆ ಬಿಡಲ್ಲ. ಇವಾಗ ಅವ್ರ ಅಪ್ಪ ಬರ್ತಿದ್ದೀನಿ ಅಂತ ಕಾಲ್ ಮಾಡಿದ್ದ ಅಂಬಿ. ಅವ್ನಿಗೆ ಗೊತ್ತಿಲ್ಲ ನಾನು ವ್ಲಾಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿ. ಏನು ಮಾತಾಡೋಕೆ ಬಿಡಲ್ಲ, ಏನು ವ್ಲಾಗ್ ಮಾಡೋಕ್ಕೆ ಬಿಡಲ್ಲ. ಇಷ್ಟು ಹಾಕೊಂಡಿದ್ದೀನಿ ಗೈಸ್. ಇವಾಗ ಇದನ್ನ ಪೇಸ್ಟ್ ಮಾಡ್ಕೊಂಡು ಬರ್ತೀನಿ, ಸಿಗುವ ಗೈಸ್. ಫೈನಲಿ ಪೇಸ್ಟ್ ಮಾಡ್ಕೊಂಡು ಬಂದೆ. ಸೊ ಎಲ್ಲನೂ ರುಬ್ಕೊಂಡು ಬಂದೆ. ಬೆಂಡೆಕಾಯಿ ಹುರಿದಿಟ್ಟಿದ್ದೀನಿ, ಈ ಕಡೆ ಅನ್ನಕ್ಕೆ ಇಟ್ಟಿದ್ದೀನಿ. ವಿಷ್ಣು ಅಂಬಿ ಬಂದ. ಯಾರು? ಅಂಬಿನೇನಾ? ಹಾಯ್ ರೀ ಯಜಮಾನ್ರೆ, ಹಾಯ್ ಮಾಡು. ವ್ಲಾಗ್ ಮಾಡ್ತಿದ್ಯಾ? ಎಸ್. ಹಾಯ್ ಗಾಯ್ಸ್. ಯಾರು ಅಂತೆ ವ್ಲಾಗ್? ಸುಸ್ತಾಗಿ ಬಂದಿದ್ಯಾ? ನನಗೆ ಏನು ಕಡ್ದು ಕಟ್ಟೆ ಹಾಕಕ್ಕೆ ಹೋಗಿದ್ದಪ್ಪ. ಎರಡು ನಿಮಿಷ ಅಂದ್ 2 ಅವರ್ ಹೋಗಿದ್ದಲ್ಲಪ್ಪ ಸರ್. ಹಾ, ನಾನು ಫಸ್ಟ್ ಮಾತಾಡ್ತೀನಿ, ಆಮೇಲೆ ಮಾತಾಡ್ತೀನಿ. ಏನು ತಲೆನೋವು ಮಾತ್ರನಾ? ಯಾಕೆ ಅಷ್ಟೊಂದು ತಲೆನೋವು? ಸರಿ ಬಾ ಗೈಸ್, ಮಾತ್ರ ನಂಗೆ ಸಿಗ್ತಾನಂತೆ. ಊಟ ಮಾಡ್ದ? ಇಲ್ಲ, ಊಟ ಮಾಡಿ ಅದಕ್ಕೆ ಸುಸ್ತಾಗ್ತೈತೆ. ಏಯ್, ಊಟ ಮಾಡ್ದಲ್ಲ ಮಾತ್ರ ನಂಗೆ ಬೇಡ. ಅನ್ನಕ್ಕೆ ಇಟ್ಟಿನಿ, ಸಾಂಬಾರು ಒಗ್ಗರಣೆ ಹಾಕೈತೆ. ನೋಡು ನಿನ್ನ ಮಗ. ಬಾ ಮಾತಾಡು. ವೆಲ್ಕಮ್ ಬ್ಯಾಕ್ ಹೇಳು. ಯಾಕೆ ಏನು ಮಾತಾಡ್ತಾರ? ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್, ನನಗೆ ತಲೆ ಯಾಕೋ ಮಧ್ಯಾಹ್ನದಿಂದ ಒಂದು ವಿಡಿಯೋ ಶೂಟ್ ಮಾಡಿದ್ವಿ. ಅವಾಗ ಅಷ್ಟೇ ಹೆವಿ ತಲೆ ನೋಯ್ತಿತ್ತು. ಫಸ್ಟ್ ನನಗೆ ಜಾಸ್ತಿ ತಲೆನೋವು ಬರಲ್ಲ ಗೈಸ್. ಬಂತಂದ್ರೆ ಅದು ಒಂಥರ ಹೆಂಗಂತಾರೆ, ಅಂಟ್ರೋಗ ಹಿಂಸೆ ಇದ್ದಂಗೆ. ಒಂಥರ ಹೋಗಂಟ ನನ್ನ ಹತ್ರ ಯಾರ ಹತ್ರ ಮಾತಾಡಕ್ಕೆ ಇಷ್ಟ ಆಗಲ್ಲ. ಆತರ ತಲೆನೋವು ಅಂದ್ರೆ ಇಷ್ಟ ಆಗಲ್ಲ. ಇನ್ನೇನಾರ ಬರ್ಲಿ ಬಾಡಿಲಿ ಫೇಸ್ ಮಾಡ್ತೀನಿ. ತಲೆನೋವು ಬಂತಂದ್ರೆ ಮಾತಾಡಕ್ಕಾಗಲ್ಲ, ಏನಿಲ್ಲ. ಯಾಕೋ ನೀನ್ ಯಾಕೋ ಇವತ್ತು ಹಿಂಗಳ್ತಿದ್ಯಾ? ಇಲ್ಲ ಬಿಡಮ್ಮ, ಅವನು ಇದ್ದ ಟೈಮ್ ಅಲ್ಲ, ಮಲಗಿಲ್ಲಲ್ಲ. ಮಲಗ್ಸ್ ಜಸ್ಟ್ ಎದ್ದು ಅನ್ಕೋಣೋ. ಓ, ಅದಕ್ಕೆ ಎದ್ದಿ ಹಾಲು ಕುಡಿಸ್ತು ಹೋದೆ. ಜಪ್ಟ ಮಾಡಿದ್ದೆ, ಜಪ್ಟ ಬಂತು, ಇಸ್ಕೊಂಡ್ ಬಂದೆ. ಅಳ್ತಿದ್ದಾನೆ ಏನೂ ಮಾಡಕ್ ಬಿಡ್ತಲ್ಲ ಅವ್ನು ನನ್ಗೆ. ಏನ್ ಮಾಡ್ತಿದ್ಯಾ? ಅಡಿಗೆ ರೆಸಿಪಿ ಬೆಂಡೆಕಾಯಿ ಸಾಂಬಾರ್ ಮಾಡ್ತಿದ್ದೀನಿ. ವ್ಲಾಗ್ ಮೂಲ. ಸೊ ನಾನೇ ಸ್ವಂತವಾಗಿ ವ್ಲಾಗ್ ಮಾಡೋಣ ಇನ್ಮೇಲೆ, ಡೈಲಿ ವ್ಲಾಗ್ಸ್ ಅಂತ ಸ್ಟಾರ್ಟ್ ಮಾಡಿದೀನಿ. ಬಿಕಾಸ್ ನಿನ್ನ ನಂಬ್ಕೊಂಡ್ ಕೂತ್ಕೊಂಡ್ರೆ ವ್ಲಾಗ್ಸ್ ಮಾಡಲ್ಲ. ನಾನೇನ್ ಹೇಳ್ತೀನಿ ಗೊತ್ತಾ ಗೈಸ್, ನೀನ್ ಡೈಲಿ ಬ್ಲಾಗ್ ಮಾಡು, ಓಕೆ? ನಾನು ಮಾತಾಡ್ತೀನಿ. ಏನಾದ್ರು ಅಕಸ್ಮಾತ್ ಯಾವ್ದಾರ ಕೆಲಸ ಮೇಲೆ ಆಚೆ ಹೋದ್ರೆ ನಾನು ಬರಾಗ ನೀನ್ ಕಂಟಿನ್ಯೂ ಮಾಡ್ತಿರೋ, ನಾ ಬಂದ್ಮೇಲೆ ಮಿಕ್ಕಿ ನಾನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ. ಆತರ ಹೇಳ್ತಾರೆ. ಬ್ಲಾಗ್ ಅಲ್ಲಿ ನಾನೇ ಇರ್ಬೇಕಂತೇನಿಲ್ಲ, ಓಕೆನಾ? ನಾನು ಯಾವಾಗ ಬಂದ್ ಅದ್ರ ಜಾಯ್ನ್ ಆಯ್ತೀನಿ, ಜಾಯ್ನ್ ಆಯ್ತು, ಸ್ಟಾರ್ಟ್ ಮಾಡೋದಷ್ಟೇ ನಿನ್ ಕೆಲಸ. ಮಾಡ್ತೀನಿ ನೋಡಿ ಇನ್ಮೇಲೆ ಗೈಸ್. ಡೈಲಿ ವ್ಲಾಗ್ಸ್ ಬರುತ್ತೆ ಗೈಸ್ ಇನ್ಮೇಲೆ, ಓಕೆನಾ ಗೈಸ್? ನನಗೂ ಡೈಲಿ ಬ್ಲಾಗ್ ಮಾಡ್ಬೇಕಂತ ತುಂಬಾ ಆಸೆ. ಯಾಕಂದ್ರೆ ನಮ್ಗೆ ಹೆಂಗ್ ಗೊತ್ತಾ, ಒಂದ್ ಬ್ಲಾಗ್ 1 ಲಕ್ಷ ಹೋಗ್ಬಿಡುತ್ತೆ ಅನ್ಕೋ. ಒಂದ್ ಬ್ಲಾಗ್ 15-20 ಸಾವಿರ ಹೊಡ್ಬಿಡ್ತೀನಿ, ಒಂದ್ ಸ್ವಲ್ಪ ಬೋರ್ ಆಗ್ಬಿಡ್ತೀನಿ, ಬೇಜಾರಾಗ್ಬಿಡುತ್ತೆ ಗೈಸ್. ವ್ಯೂಸ್ ಕಮ್ಮಿ ಆಗ್ಬಿಟ್ರೆ ಸೀರಿಯಸ್ಲಿ. ಅಂಬಿ ಯಾವ ತರ ಮನುಷ್ಯ ಅಂತಂದ್ರೆ, ಸೊ ಅವ್ನಿಗೆ ಏನಾದ್ರು ಒಂದ್ ಬ್ಲಾಗ್ ಮಾಡಿದಾಗ ಅದು ಇಷ್ಟ ಆಗಿಲ್ಲ ಅಂದ್ರೆ ಅದನ್ನ ಸ್ಟಾಪ್ ಮಾಡ್ಬಿಡ್ತಾನ ಅವನು. ಸ್ಟಾಪ್ ಮಾಡಲ್ಲ ಅಂದ್ರೆ ಅದನ್ನ ಮಾಡಕ್ ಹೋಗಲ್ಲ ಮತ್ತೆ. ಒಂದು 2 ದಿವಸ 3-4-5 ದಿವಸ ಜಾಸ್ತಿ ಅಂತೀನಿ. ಮತ್ತೆ ಏನಾದ್ರು ವ್ಯೂಸ್ ಕಮ್ಮಿ ಆಯ್ತು ಅಂದ್ರೆ ಅವ್ನು ಬೇಜಾರಲ್ಲಿ ವ್ಲಾಗ್ಸ್ 1 ಲಕ್ಷ ಏನಾದ್ರು ಒಂದೊಂದು ವಿಡಿಯೋ ಓಡಿದ್ರು ನನ್ಗೆ ಡೈಲಿ ದೇವರನ್ನಾಗಿ ಹೇಳ್ತೀನಿ, ಅದ್ ಎಂತ ಕೆಲಸ ಇದ್ರು ನಾನು ಬ್ಲಾಗ್ ಮಾಡಕ್ ರೆಡಿ ಇದೀನಿ. ಇದು ಓಪನ್ ಚಾಲೆಂಜ್ ನಂದು. ವ್ಯೂಸ್ ಹೋಗ್ಬೇಕಂತ. ಯಾಕಂದ್ರೆ ನಮ್ಗೆ ಏನಂದ್ರೆ ಬೇಜಾರಾಗ್ಬಿಡುತ್ತಲ್ಲ. ಒಂದ್ ವಿಡಿಯೋ 1 ಲಕ್ಷ ಹೋಗುತ್ತೆ ಅನ್ಕೊಳ್ರಿ, ಇನ್ನು ಬ್ಯಾಕ್ ಟು ಬ್ಯಾಕ್ ವಿಡಿಯೋ ಬಿಡ್ತೀವಿ ಅನ್ಕೊಳ್ರಿ ಡೈಲಿ ಬ್ಲಾಗ್ ಅಂತ ಅಂದಾಗ. ಅವಾಗ ಏನ್ ಮಾಡುತ್ತೆ, 2 ಲಕ್ಷ 20,000-30,000 ಆತರ ಹೊಡೆದ್ರೆ ಬೇಜಾರಾಗುತ್ತೆ. ಆತರ ಇನ್ನೇನಿಲ್ಲ, ಅಷ್ಟೇ. ತಲೆ ನಾವು ಇದ್ರು ಇಷ್ಟು ಮಾತಾಡಿದ್ಕೆ ಧನ್ಯವಾದಗಳು ಅಂಬರೀಶ್ ಅವರೇ. ಇಲ್ಲ ಗೈಸ್, ಇನ್ನ ಜಾಸ್ತಿನೇ ಮಾತಾಡ್ತೀನಿ, ಬಟ್ ಸ್ವಲ್ಪ ಎನರ್ಜಿ ತಗೊಂತಾನೆ. ಈಗ ಎನರ್ಜಿ ಬಂತಂದ್ರೆ ಫುಲ್ ರೆಡಿ ಆಗಿ ಮಾತಾಡ್ತೀಯ. ಈಗ ಬ್ಲಾಗ್ ಪೂರ್ತಿ ನೀನೇ ಮಾತಾಡ್ತೀಯಾ? ನಾನು ಎಷ್ಟೊಂದು ಮಾತಾಡಿದ್ದೀನಿ ಗೊತ್ತಾ ಇವತ್ತು ವ್ಲಾಗಲ್ಲಿ. ನಾನು ಹೇಗಿರ್ತೀನಿ ನಿಜ ಜೀವನದಲ್ಲಿ, ಸೊ ಅದೇ ತರಾನೇ ಇದ್ದೀನಿ ನಾನು ವ್ಲಾಗಲ್ಲಿ ಕೂಡ. ಈ ವ್ಲಾಗಲ್ಲಿ ನೋಡೋಣ ಜನ ಹೇಗೆ ತಗೊಂತಾರೆ ಈ ವ್ಲಾಗ್ ಅಂತ ನೋಡೋಣ, ಓಕೆನಾ? ಸರಿ ಗೈಸ್, ನಾಳೆ 2 ದಿವಸ ಇದೆ ನನ್ನ ಸೈಟ್ ಇದು ರಿಜಿಸ್ಟ್ರೇಷನ್. ಸೊ ಓಡಾಡ್ತಿದ್ದಾನೆ. ಇದು ಪೋಸ್ಟ್ ಆದ್ಮೇಲೆ ನೆಕ್ಸ್ಟ್ ಅದು ಮಾಡೋಣ ರಿಜಿಸ್ಟ್ರೇಷನ್. ಅದೊಂದು ಎಷ್ಟು ಕ್ಯೂರಿಯಾಸಿಟಿ ಇದೀನಿ ಅಂದ್ರೆ ಗೈಸ್, ಅದೊಂದು ಆಗ್ಬಿಟ್ರೆ ನನ್ಗೆ ಏನೋ ಒಂಥರ ನಮ್ಮ ಹೆಸರಲ್ಲಿ ಆಗ್ಬಿಟ್ರೆ ನಂಗೆ ಅನ್ಸುತ್ತೆ. ಬಟ್ ಅದು ಇವಾಗ ನಮ್ಮ ಹೆಸರಿಗೆ ಆಗಂಟ ನನ್ಗೆ ಅದು ನಂದಲ್ಲ ಅಂತ ಕೊರಗ್ತಾ ಇದೀನಿ. ಅದು ಯಾವಾಗ ನನ್ನ ಹೆಸರಿಗೆ ಆಗುತ್ತೆ. ನಾನು ಪ್ರತಿ ಶನಿವಾರ ದೇವಸ್ಥಾನಕ್ಕೆ ಹೋದಾಗ ಬೇಗ ಮಾಡ್ಸಪ್ಪ ಎಲ್ಲರೂ ದುಡ್ಡು ಅನ್ಸ್ತೀನಿ ಬೇಕಾರೆ ಸಾಲ ಮಾಡ್ಯಾರು ಅನ್ನೋದು ನನ್ನ ಮೈಂಡ್ ಸೆಟ್. ಅದ್ ನಿನ್ನ ಹೆಸರು ನಮ್ಮ ಹೆಸರಿಗೆ ಆಗ್ಬೇಕಲ್ಲ. ಅದು ಚಿಕ್ಕ ವಯಸ್ಸಿನ ಒಂದು ಡ್ರೀಮ್ ಗೈಸ್ ನಂಗೆ. ಸ್ವಂತ ಏನಾದ್ರು ತಗೋಬೇಕಂತಲ್ಲ. ಅದು 1 ರೂಪಾಯಿ ಇಸ್ಕೊಳ್ಳಾರ ನಂದೇ ಸ್ವಂತ ಏನಾದ್ರು ಮಾಡ್ಬೇಕು ಅನ್ನೋದಂದ್ರೆ, ಈಗ ಸ್ವಂತ ಮಾಡಿದ್ರೆ ಒಂದೇ ಸ್ವಂತ ಅನ್ನೋದು ಮಾಡಿದೀವಲ್ಲ ಇದೊಂದು ಮನೆ. ಸ್ವಂತ ಅನ್ನೋದು ಅದೊಂದು ಇದೊಂದು ಇಷ್ಟೇ, 3 ಹೆಂಡತಿ ಮಕ್ಕಳು ಸೈಟ್ ಇಷ್ಟು ಇವಾಗ ನಮ್ ಸ್ವಂತ. ನೆಕ್ಸ್ಟ್ ಆದ್ರೆ ಒಂದ್ ಮನೆ, ಆಮೇಲೆ ಇನ್ನೊಂದು ಪುಟ್ಟು ಹೆಣ್ಪಾಪು. ಓಕೆ ಗೈಸ್, ಸಿಗ್ತೀನಿ. ನೀವು ಏನೋ ಕಿ ಅಂತ ಮಾತಾಡಿ ವಿಚಾರಿಸ್ಕೊ, ಮುದಾಡೋಗು. ಜಾಸ್ತಿ ಮುದ್ ಕೊಡ್ತೀನಿ ಬ್ಲಾಗಲ್ಲ, ಆಮೇಲೆ ಬೈತೀರಿ ಅಂತ ಕಸ್ತಾನೆ ಮುದ್ ಕೊಡ್ತಾನೆ. ಆಯ್ತಪ್ಪ, ಶುರು ಹಚ್ಕೊ ನಿನ್ ಮಗನ್ ಮುದ್ದಾಡು.
ಗೈಸ್ ಸುಟ್ಕೊಂಡ್ ನೋಡ ಆಯ್ಬಿಟ್ಟಿತ್ತದು. ಯಾರು ಫಸ್ಟ್ ಪಾತ್ರೆ ಇಕ್ತಾರ ಖಾಲಿ ಪಾತ್ರೆ. ಇಲ್ಲ ಅದ್ರಲ್ಲಿ ನೀರ್ ಇತ್ತು ಕಣೋ, ಅದು ಇಲ್ಲಿ ಇತ್ತು. ನನಗೆ ಒಂದ್ ಸ್ವಲ್ಪ ನೀರಿದ್ರು ಎಣ್ಣೆ ಸಿಗಬೇಕು ಅನ್ಕೊಂತೀನಿ. ನನಗೆ ಓಕೆ ಕೈ ಸುಟ್ಕೊಳ್ಳೋದು, ಕೈ ತುಳ್ಕೊಳ್ಳೋದು ಇದೆಲ್ಲ ಗೈಸ್. ಯಾಕೆ ವಿಷ್ಣು ವ್ಲಾಗ್ ಮಾಡ್ಬೇಕಾದ್ರೆ ಈ ತರ ಮಾಡ್ತಿಲ್ಲ? ಯಾಕೆ? ಏನ್ ಪ್ಲಾನ್? ಬೈ ಇಟ್ಕೊಂಡು ನನ್ ಮಗ ನಾನು ಇವತ್ತು ಅಡ್ಗೆ ಮಾಡಿ ಸಣ್ಣ ಹಾಕದು ಹಿಂಗೆ ಗೈಸ್ ನಾನು ಸುಟ್ಕೊಳ್ಳೋದು. ಉರಿ ಜಾಸ್ತಿ ಮಾಡಿರ್ತೀನಿ ಅನ್ನೋದನ್ನ ಮರ್ತೋಗ್ಬಿಟ್ಟಿದ್ದೀನಿ. ಫಸ್ಟ್ ಈಗ ನಾವು ಸಾಸಿವೆ ಹಾಕೋಬೇಕು, ಸ್ವಲ್ಪ ಜೀರಿಗೆ ಹಾಕೊಳ್ಳಲ್ಲ ಬಿಕಾಸ್ ರುಬ್ಬೇಕಾದ್ರೆ ಹಾಕೊಂಡಿರ್ತೀವಿ ಅದಕ್ಕೆ ಗೈಸ್. ನೆಕ್ಸ್ಟ್ ಕರಿಬೇವು ಸೊಪ್ಪು, ಈಗ ಈರುಳ್ಳಿ ಕಟ್ ಮಾಡಿಕೊಂಡಿದ್ದೀನಲ್ಲ ಸಣ್ಣಗೆ. ಅವ್ನು ಬಿಡ್ಬಿಡು ಕೆಳಗೆ. ಅದು ಏನಾಗಲ್ಲ, ಅಳ್ತಾನೆ ಸುಮ್ಮನೆ ಬ್ಲಾಗ್ ವಿಷ್ಣು ಆಯ್ ಮಾಡು. ಮಾಡಿಸಿದ್ದೀನಿ ಆಯ್ ಮಾಡಿ ಇವಾಗ ಮಾಡ್ತಾವ ನೋಡ್ರಿ. ಇದು ಎಲ್ಲಿ ಸೌಂಡ್ ಕೊಡು. ಬೆಂಡೆಕಾಯಿ ಹೋಗ್ತದೆ ನನಗೆ ಅವಾಗ ಬೆಂಡೆಕಾಯಿ ತಿಂತಿರ್ಲಿಲ್ಲ. ಹಾಗಲಕಾಯಿ ತಿಂತಿದ್ಯಲ್ಲ, ಹಾಗಲಕಾಯಿ ಬೆಂಡೆಕಾಯಿ ಎರಡು ತಿಂತಿರ್ಲಿಲ್ಲ. ಇಷ್ಟು ಚಿನ್ನವೇ ತಿಂತಾ ಸವಾಸ ಮಾಡಿ ತಿಂತಿದ್ದೆ. ಸವಾಸ ಅಂತ ಏನಿಲ್ಲ, ಬಟ್ ತಿಂದ್ರೆ ಒಳ್ಳೇದಲ್ವಾ ಅದು ಅಂತ ನಾನು. ನೋಡಿ ಇಷ್ಟ ಹಾಕೋಬೇಕು ಒಗ್ಗರಣೆಗೆ. ಈರುಳ್ಳಿ ಕರಿಬೇವು ಸಾಸಿವೆ ಇದನ್ನ ಸ್ವಲ್ಪ ಅದೇನು ಫ್ರೈ ಆಗ್ಬೇಕು. ಒಂದು ಸೀಕ್ರೆಟ್ ಏನ್ ಗೊತ್ತಾ ಗೈಸ್, ಬೆಂಡೆಕಾಯಿ ಸಾಂಬಾರ್ ಮಾಡ್ಬೇಕಾದ್ರೆ ತಿನ್ಬೇಕು ಅಂತಂದ್ರೆ ಈ ರೀತಿ ಒಗ್ಗರಣೆ ಆದ್ಮೇಲೆ ಬೆಂಡೆಕಾಯಿ ಹಾಕ್ಬಿಟ್ಟು ಅದಕ್ಕೆ ಚಿಕನ್ ಮಸಾಲ ಹಾಕ್ಬಿಟ್ಟು, ಎಷ್ಟು ಜನ ಹಾಕ್ತಿರೋ ಇಲ್ವೋ ಗೊತ್ತಿಲ್ಲ, ಇದು ಸೀಕ್ರೆಟ್ ಅನ್ಕೊಳ್ಳಿ. ಚಿಕನ್ ಮಸಾಲ ಹಾಕ್ಬಿಟ್ಟು ಆ ಬೆಂಡೆಕಾಯಿ 2 ನಿಮಿಷ ಫ್ರೈ ಮಾಡ್ಬಿಟ್ಟು ಆಮೇಲೆ ರುಬ್ಬಿಟ್ಟಿರೋ ಮಸಾಲ ಹಾಕಿದ್ರೆ ಎನ್ಕೊಳ್ಳಿ, ಸಕ್ಕತ್ತಾಗಿರುತ್ತೆ ಟೇಸ್ಟ್ ಮಾತ್ರ. ಬಿಸಿ ಬಿಸಿ ಅನ್ನೋದು ತಿನ್ಬೇಕು ಗೈಸ್, ಇನ್ನು ಸೂಪರ್ ಆಗಿರುತ್ತೆ. ಎಣ್ಣೆ ಚೇಂಜ್ ಮಾಡಿದ್ರೆ ನೋಡಿ ಇವತ್ತು ಯಾಕಂದ್ರೆ ಎಣ್ಣೆ ಹೀಟ್ ಆಗ್ಬಿಡುತ್ತೆ, ನೆತ್ತಿ ಸುತ್ತ ಬಿಡುತ್ತೆ. ನಾಳೆ ಫುಲ್ ಅಣ್ಣ ಅವನ ಜೊತೆ ರೀಲ್ಸ್ ಮಾಡೋಣ ಅಂಬಿ. ತುಂಬಾ ಜನ ಕಮೆಂಟ್ ಆಗಿ ಕೇಳ್ತಿದ್ದಾರೆ ವಿಷ್ಣು ಜೊತೆ ರೀಲ್ಸ್ ಮಾಡಿ, ಯಾಕೆ ನೀವೇ ಮಾಡ್ತಿದ್ದೀರಾ ಅಂತ. ಏನ್ ಗೊತ್ತಾ ಗೈಸ್, ಮಕ್ಳನ್ನ ತೋರ್ಸಿದ್ರೆ ಅದಕ್ಕೂ ಬೈತಾರೆ, ನೀವ್ ಹಾಳಾಗೋದಲ್ದೆ ಮಕ್ಳನ್ನ ಮಾಡ್ತಾರ. ಆಕ್ಚುಲಿ ರೀಲ್ಸ್ ಮಾಡೋದ್ರಿಂದ ಹಾಳಾಗಲ್ಲ ಗೈಸ್, ಉದ್ಧಾರ ಆಗ್ತಾರೆ. ಎಷ್ಟೋ ಮನೆಗಳಲ್ಲಿ ಇವಾಗ ಎಷ್ಟೋ ಜನ ಸೈಟ್ ತಗೊಂತಿದ್ದಾರೆ, ಮನೆ ಕಟ್ಸ್ತಿದ್ದಾರೆ, BMW ಕಾರ್ ತಗೊಂತಿದ್ದಾರೆ, ಎಲ್ಲಾ ಮಾಡ್ತಿದ್ದಾರೆ ಅಂತಂದ್ರೆ ಅದು ಕಾರಣನೇ ರೀಲ್ಸ್ ಬ್ಲಾಗು. ಸೊ ಹಂಗಂತ ನನ್ನ ಮಗು ನಾನು ಅದಕ್ಕೆ ಬಿಡಲ್ಲ ಗೈಸ್. ಅವನ್ ಒಳ್ಳೆ ಎಜುಕೇಶನ್ ಕೊಡ್ಸಿ ಅವನ ಪೊಲೀಸ್ ಮಾಡ್ಬೇಕು ಅನ್ನೋದು ನನ್ನ ಅಂಬಿ ಡ್ರೀಮ್ ಅಲ್ವಾ ಅಂಬಿ? ಏನಾರಾಗ್ಲಿ ಪೊಲೀಸ್ ಅಂತಲ್ಲ, ಯಾವ್ದಾರ ಒಂದು ಏನ್ ಚಾಯ್ಸ್ ಮಾಡ್ತಾನ ಅದನ್ನ. ನೋಡಿ ಅಕಸ್ಮಾತ್ ಅವನೇ ಬರ್ದಲ್ಲೂ ಕೂಡ ಕಂಟೆಂಟ್ ಕ್ರಿಯೇಟ್ ಮಾಡ್ಬೇಕಂತಾನೆ ಬಂದು ಅವನು ಬ್ಲಾಗರ್ ಆಗ್ಬೇಕಂತ ಬರ್ದಿದ್ರೆ ಅದು ಅವನೇ ಆಗ್ಲಿ. ಅವನ ಇಷ್ಟಕ್ಕೆ ನಾವ್ ಅಡ್ಡ ಹೋಗಲ್ಲ. ಅವ್ನ ಚಾಯ್ಸ್ ನಾವ್ ಯಾವತ್ತು ಒತ್ತಾಯ ಅದ್ ಮಾಡು ಇದು ಮಾಡು ಅಂತ ಒತ್ತಾಯ ಕೊಡಲ್ಲ ಅವ್ನಿಗೆ, ಅಲ್ವಾ ಚಿನ್ನ? ಅವ್ನಿಗೆ ಏನಂತದ ಅದ್ ಮಾಡ್ಲಿ. ಏನ್ ಮಾಡ್ತಾನ? ಸರಿ ಗೈಸ್, ಇದೆಲ್ಲ ಆಗ್ಲಿ, ಆಯ್ತು ಸಿಗೋಣ. ಆಯ್ತು, ಇವಾಗ ಅದ್ ಈರುಳ್ಳಿ ಸ್ವಲ್ಪ ಪಿಂಕಿಶ್ ಆದ್ಮೇಲೆ ಹಾಕಿ ಸ್ವಲ್ಪ ಹುಡ್ದಿಟ್ಟಿರೋ ಅಂತ ಇದು ಏನಿದು ಬೆಂಡೆಕಾಯಿನ ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಲೈಟ್ ಬೆಳಕು ಹೊಡಿತೈತೆ. ಈ ರೀತಿ ನೀವು ಎಷ್ಟು ಚೆನ್ನಾಗಿ ಬೆಂಡೆಕಾಯಿನ ಹುಡ್ಕೊಂತೀರೋ ಅಷ್ಟು ಚೆನ್ನಾಗಾಗುತ್ತೆ ಗೈಸ್ ಸಾಂಬಾರ್. ಇವಾಗ ಒಂದ್ ಸ್ವಲ್ಪ ಇದಕ್ಕೆ ಉಪ್ಪು ಅರಿಶಿನ ಹಾಕೊಳ್ಳೋಣ. ಉಪ್ಪು ಅರಿಶಿನ ಚಿಕನ್ ಮಸಾಲ ಹಾಕೊಂಡ್ ಸಿಗ್ತೀನಿ. ಕೈ ನೋಯ್ತಿದೆ ಇಟ್ಕೊಂಡ್ರೆ ಗೈಸ್, ಗಮ್ ಅಂತಿದೆ ನೋಡಿ. ಇವಾಗ ಒಗ್ಗರಣೆ ಆದ್ಮೇಲೆ ಉಪ್ಪು ಅರಿಶಿನ ಚಿಕನ್ ಮಸಾಲ ಸ್ವಲ್ಪ ಹಾಕೊಳ್ಳಿ, ಜಾಸ್ತಿ ಬೇಡ, ಸ್ವಲ್ಪ ಹಾಕೊಂಡು ಆ ಹಸಿ ವಾಸನೆ ಎಲ್ಲ ಹೋದಾಗ ಗಮ್ ಅಂತ ಸ್ಮೆಲ್ ಬರುತ್ತೆ. ಇವಾಗ ನಾವು ರುಬ್ಬಿಟ್ಕೊಂಡಿರುವಂತ ಮಸಾಲೆನ ತೋರ್ಸು ಇದಕ್ಕೆ ಹಾಕ್ಬೇಕು. ಈ ತರ ಹಾಕಿ ನೀರ್ ಹಾಕ್ತಲೇನೆ 2 ನಿಮಿಷ ಆ ಬೆಂಡೆಕಾಯಿ ಮಸಾಲನೆಲ್ಲ ಹೀರ್ಕೊಳ್ಳೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಬೇಕು. ನಿನಗೆ ಗೊತ್ತಾ ಈ ರೆಸಿಪಿ ಎಲ್ಲ ಅಂಬಿ? ನಾನು ಇಲ್ಲ ಅಂತಂದ್ರೆ ನೀನ್ ಮಾಡ್ಕೊಂಡ್ ತಿಂತಿ ಅಡಿಗೆ? ಇಲ್ಲ ಅಂದ್ರೆ ಹೋಟೆಲ್ ತಿಂತೀನಿ, ಅಡಿಗೆ ಯಾಕೆ ಮಾಡೋಣ? 30 ರೂಪಾಯಿ 40 ರೂಪಾಯಿ ಹೋಟ್ಲಲ್ಲಿ ನೋಡಂಬಿ. ನಾವ್ 2 ದಿವಸ ಊಟ ಅಂದ್ರೆ ಈ ವ್ಲಾಗ್ ಅಲ್ಲಿ ಮತ್ತೆ ಹಳೆ ವ್ಲಾಗ್ ಅಲ್ಲಿ ಊಟ ತರ್ಸ್ಕೊಂಡ್ ತಿನ್ಬಲ್ಲ. ಜನ ಎಲ್ರು ಏನಂತ ಹೋಗ್ತಾರ ಗೊತ್ತಾ, ನಾವ್ ಅಡಿಗೆನೆ ಮಾಡಲ್ಲ, ಹೋಟ್ಲಲ್ಲೇ ತರ್ಸ್ಕೊಂಡ್ ತಿಂತೀವಿ. ತೋರ್ಸಲ್ಲ ಅಷ್ಟೇ ಅಲ್ವೇನಾ? ಅದಂದ್ರೆ ಹೋಟ್ಲಿಂದ ಹಂಗೆ ತಂದಿದ್ವಲ್ಲ, ಹಂಗೆ ತಿಂತ ತೋರ್ಸಿದ್ವಪ್ಪ. ನೋಡಿ ಗೈಸ್, ಏನೇ ಇದ್ರು ಸತ್ಯ ಹೇಳ್ಬಿಡ್ತೀವಿ, ಸುಳ್ಳು ಹೇಳಲ್ಲ. ತಿಂತಿ ಹೋಟ್ಲಲ್ಲಿ ಇಲ್ಲ ಅಂತ ಹೇಳಲ್ಲಪ್ಪ. ನಾನಿಲ್ಲ, ಯಾವತ್ತಾರ ಒಂದು ಇದು ನೆಸೆಸಿಟಿ ಇದ್ದಾಗ ಏನಾದ್ರೆ ವಿಡಿಯೋಸ್ ಹೆವಿ ಇದ್ದಾಗ ಏನ್ ಮಾಡ್ತೀವಿ, ಅದು ಮಾಡಕ್ ಟೈಮ್ ಹಿಡಿತೈತೆ ಅಂದ್ಬಿಟ್ಟು ನಾವ್ ಏನ್ ಮಾಡ್ತೀವಿ, ಸಿಂಪಲ್ ಆಗಿ ಹೋಟ್ಲ ತರ್ಸ್ಕೊಂಡ್ ತಿಂತೀವಿ. ಯಾರು ತರ್ಸ್ಕೊಂಡ್ ತಿನ್ನಲ್ಲ ಹೇಳಿ ಗೈಸ್ ಪ್ರಪಂಚದಲ್ಲಿ? ನೀವೇನು ಒಂದ್ಸತಿ ಹೋಟ್ಲ ತರ್ಸ್ಕೊಂಡ್ ತಿನ್ಲಾರ್ದಂಗ್ ಇರ್ತೀರಾ? ಎಲ್ಲರೂ ತಿಂತಾರ ಗೈಸ್, ಪ್ರತಿಯೊಬ್ರು ಆಲ್ಮೋಸ್ಟ್ ಹೋಟ್ಲ ತಿಂದೇ ಇರ್ತಾರೆ. ಇವಾಗ 1-2 ನಿಮಿಷ ಮಸಾಲ ಅದೆಲ್ಲ ಫುಲ್ ಇದಾಗ್ಲಿ ಬಿಡು. ಅದು ಇದಾದ್ಮೇಲೆ ಫ್ರೈ ಆದ್ಮೇಲೆ ನೀರ್ ಎಷ್ಟ್ ಬೇಕೋ ಅಷ್ಟು ಹಾಕೊಂಡು ಲಾಸ್ಟ್ ಅಲ್ಲಿ ಸಿಗ್ತೀನಿ ಗೈಸ್. ನಾನು ಹಾಳ್ ಮಾಡೋದೇ ನನ್ ಗಂಡ ಗೈಸ್. ಈಗ ಏನಂದ ಗೊತ್ತಾ ಗೈಸ್,
ನಾನು ಏನೋ ಮಸ್ತಾಗಿ ಚಿಕನ್ ಮಟನ್ ತರಿಸ್ಕೊಂಡ್ ತಿನ್ನೋಣ ಅಂದ್ರೆ ನೀನ್ ಬೆಂಡೆಕಾಯಿ ಮಾಡಿದ್ಯಾ ಅಂತ ಅಂದ ಗೈಸ್. ಗೈಸ್ ಇವತ್ತು ಸಂಡೇ ದಿವಸ ಯಾರು ಬೆಂಡೆಕಾಯಿ ತಿಂತಾರ ಅಂತ ತಿಂತೆ ತಂದೂರಿ ನಮ್ಮಮ್ಮ ತರ್ಸ್ಕೊಟ್ಟಿದ್ವಿ. ನೀ ತಿಂದಿದ್ದೀವಿ ನನಗೂ ಆಸೆ ನಾಳೆ ಇರುತ್ತೆ. ಮಾಡ್ಕೊಡ್ತೀನಿ ಮಟನ್ ಮಾಡ್ಕೊ. ಸೋಮವಾರ ಯಾರು ತಿಂತಾರೆ ಹೇಳಿ? ಮಂಗಳವಾರ ಮಟನ್ ಮಾಡ್ಕೊಡ್ತೀನಿ. ಮಂಗಳವಾರ ಯಾಕೋ ಗೈಸ್ ಚಿಕನ್ ಅದು ಇದು ಜಾಸ್ತಿ ಗೈಸ್. ಅಮ್ಮನ ಮನೇಲಿ ಇದ್ರೇನೆ ಹೀಗೆ ಗೈಸ್. ನಾನಂತರ ಯಾರೇ ಆಗಿರ್ಲಿ ಅಮ್ಮನ ಮನೆಗೆ ಹೋಗಿ ಹೊಟ್ಟೆ ತುಂಬಾ ತಿಂತೀವಿ. ಅಲ್ಲಿ ನಮ್ಮಮ್ಮ ತುಂಬಾ ತಿನ್ಸ್ ಕಳ್ಸಿದ್ರು. ಒಂದ್ ಸ್ವಲ್ಪ ಅರಗ್ನೆ ಆಗಿರ್ಲಿಲ್ಲ, ಅದಕ್ಕೋಸ್ಕರ 7up ತರಿಸಿದೀನಿ. ಆಮೇಲೆ ಚಾಕ್ಲೇಟ್ ತಿನ್ಬಾರ್ದು ನಾರ್ಮಲ್ ಅಂತೇಳಿ ಡಾರ್ಕ್ ಚಾಕ್ಲೇಟ್ ತರಿಸಿದೀನಿ. ಆಮೇಲೆ ಇನ್ನೊಂದ್ ಮಿಲ್ಕ್ ಶೇಕ್ ಸ್ಮೂತ್ ಚಾಕ್ಲೇಟ್ ಮಿಲ್ಕ್ ಶೇಕ್ ತರಿಸಿದೀನಿ ಅಷ್ಟೇ ಗೈಸ್. ಯಾಕಂದ್ರೆ ಒಂದೇ ಒಂದು ಕಾಯಿ ಬುಕ್ ಮಾಡಿದ್ರೆ ಜಾಸ್ತಿ ಅಮೌಂಟ್ ತೋರಿಸ್ಬಿಡುತ್ತೆ, ಅದಕ್ಕೆ ಇದೆಲ್ಲ ಬುಕ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಈಗ ಸ್ವಲ್ಪ 7up ಕುಡಿತೀನಿ, ಸ್ವಲ್ಪ ಎಲ್ಲ ಜೀರ್ಣ ಆಗ್ಲಿ, ಹೊಟ್ಟೆ ತುಂಬಾ ಊಟ ಮಾಡೋಣ ಅಂತ ಅಷ್ಟೇ ಗೈಸ್. ನನ್ ಗಂಡ ಎಲ್ಲರ ಮನೇಲಿ ಅಡಿಗೆ ಮಾಡ್ಲಿಲ್ಲ ಅಂತಂದ್ರೆ ಬೈದ್ರೆ ನನ್ ಗಂಡ ಮಾಡಿದ್ರೆ ಬೈತಾನ ಅಡಿಗೆನ. ಅವನ ಪಾಪ ಕನ್ಸನು ಹೆಂಡತಿ ಕಷ್ಟ ಪಡ್ತಾಳಂತ ಅಲ್ವಾ? ಆತರ ಏನಿಲ್ಲ. ಇವತ್ತು ನೀನ್ ನಾಳೆ ಮಾಡಿದ್ರೆ ಆಯ್ತು. ಅದು ಇವಳು ಸೋಮವಾರದಿಂದ ಶನಿವಾರ ಗಂಟೆ ಏನಾರ ಮಾಡಲಿ ತಿಂದಿನಿ. ಸಂಡೇ ಅಲ್ಲ ಸ್ಪೆಷಲ್ ಇರ್ಲಿ, ಎಲ್ಲರ ಮನೇಲಿ ಇರ್ತೇವೆ, ನಮ್ಮ ಮನೇಲಿ ಇರೋದು ಬೇಡವಾ ಅಂತ ನಂದು ಅಷ್ಟೇ ಮೈಂಡ್ ಸೆಟ್. ಸ್ಪೆಷಲ್ ಅಂತಂದ್ರೆ ನೀನ್ ಬೇಗ ಬರ್ಬೇಕಿತ್ತು, ಚಿಕನ್ ತರಬೇಕಿತ್ತು. ಚಿಕನ್ ರೆಸಿಪಿನ ಮಾಡಾಕ್ತಿದ್ದೆ ಗೈಸ್. ನಾನು ಚಿಕನ್ ಸಾಂಬಾರ್ ಚೆನ್ನಾಗಿ ಮಾಡ್ತೀನಿ. ರೆಸಿಪಿ ಬೇಕಂತಂದ್ರೆ ಕೇಳಿ ಆಯ್ತಾ? ಮಾಡೋಣ, ಚಿಕನ್ ಸಾಂಬಾರ್ ರೆಸಿಪಿ ಮಾಡೋಣ. ನೆಕ್ಸ್ಟ್ ಸಂಡೇ ಮಾಡೋಣ. ಓಕೆ ಗೈಸ್, ತಿನ್ಬಿಟ್ಟು ಸಿಗೋಣ. ಗೈಸ್ ನಾನು ಅಡ್ಗೆ ಮಾಡಿದ್ರೆ ಯಾವಾಗ್ಲೂ ಇದ್ದೇ ಪ್ರಾಬ್ಲಮ್ಮು. ನಮ್ಮ ಅಮ್ಮನೂ ಅಡ್ಗೆ ಮಾಡ್ತಾರ ಆಯ್ತಾ, ಬಟ್ ನಮ್ಮ ಅಮ್ಮ ಈ ತರ ಗಲೀಜ್ ಮಾಡ್ಕೊಂಡು ಒಂದ್ ದಿವಸಕ್ಕೂ ಅಡ್ಗೆ ಮಾಡಿಲ್ಲ ಗೈಸ್. ಅವ್ರು ಅಡ್ಗೆ ಮಾಡಿದ್ರೆ ಅಡ್ಗೆ ಮನೆ ಅಡ್ಗೆ ಮಾಡ್ದಂಗೆ ಇರಲ್ಲ. ಸೊ ಭೂಮಿ ಮಾಡಿದ್ರು ಅಷ್ಟೇ, ಎಲ್ಲ ಮಾಡಿದ್ರು ಅಷ್ಟೇ, ಬಟ್ ನಾನ್ ಅಡ್ಗೆ ಮಾಡಿದ್ರೆ ಈ ತರ ಗಲೀಜ್ ತೋರ್ಸು. ನೋಡಿ ಗೈಸ್, ಗಲೀಜಿಗೆ ಬ್ರಾಂಡ್ ಅಂಬಾಸಿಡರ್ಗಳು. ಇದೇ ತರ ಗೈಸ್, ಒಂದಿನ ಐಟಮ್ ಸಿಗ್ಲಿಲ್ಲ ಅಂದ್ರೆ ನನ್ಗೆ ಅಲ್ಲಿ ಇಲ್ಲಿ 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 ಇಟ್ಬಿಡ್ತೀನಿ. ನನ್ಗೆ ಫಸ್ಟ್ ಸಾಂಬಾರ್ ಆಗ್ಬಿಡ್ಬೇಕು. ನನ್ಗೆ ಅದ್ ಎತ್ತಿಡೋದು ಅಥವಾ ಕ್ಲೀನಿನೆಸ್ ಇಂಪಾರ್ಟೆಂಟ್ ಅಲ್ಲ, ನನಗೆ ಫಸ್ಟ್ ಸಾಂಬಾರ್ ಆಗ್ಬೇಕು ಅನ್ನೋದು ಇಂಪಾರ್ಟೆಂಟ್. ಬಟ್ ಬೇರೆಯವರೆಲ್ಲ ಅಡಿಗೆ ಮಾಡಿದ್ರೆ ಅಡಿಗೆ ಮಾಡ್ದಂಗೆ ಇರಲ್ಲ. ಅವ್ರ ಅಡಿಗೆ ಮನೆ ಅಷ್ಟು ನೀಟಾಗಿ ಮಾಡ್ತಾರೆ. ನಾನು ತರಕಾರಿ ಎಲ್ಲ ಹಚ್ಕೊಂಡು ಸೋಫಾ ಮೇಲೆ ಅಂಬಿ ಅಲ್ಲಿ ಅಷ್ಟು ಗಲೀಜಾಗಿದೆ ಎಲ್ಲೋ ಗೊತ್ತಿಲ್ಲ, ಬಟ್ ಅಡಿಗೆ ಮನೇಲಿ ಏನು ಹಚ್ಕೊಂಡಿಲ್ಲ, ಅಡಿಗೆ ಮನೇಲಿ ಅಷ್ಟು ಗಲೀಜ್ ಆಗ್ಬಿಟ್ಟಿದೆ. ಸೊ ಗೈಸ್ ಇವಾಗ ಅದನ್ನೆಲ್ಲ ಕ್ಲೀನ್ ಮಾಡ್ಬೇಕು. ಸೊ ಕ್ಲೀನ್ ಮಾಡ್ಬಿಟ್ಟು ಅಷ್ಟು ಸಾಂಬಾರ್ ಚೆನ್ನಾಗಿ ಕುದ್ದಿರುತ್ತೆ, ಊಟ ಮಾಡ್ಬೇಕಾದ್ರೆ ಸಿಗೋಣ ಗೈಸ್. ಅಂಬಿ ಹತ್ರ ಟೇಸ್ಟ್ ಕೇಳೋಣ, ಓಕೆನಾ? ಸೊ ಗೈಸ್ ಈಗ ವಿಷ್ಣುಗೆ ಫಸ್ಟ್ ಊಟ ತಿನ್ನಿಸ್ತಾ ಇದೀನಿ, ಯಾಕಂದ್ರೆ ಅಂಬಿಗೆ ಇನ್ನು ಹೊಟ್ಟೆ ಹಸ್ತಿಲ್ವಂತೆ. ಅವನಿಗೆ ಸಾಂಗ್ ಹಾಕಿ ಅವನಿಗೆಲ್ಲ ಬಿಟ್ರೆ ಮಾತ್ರ ತಿನ್ನೋದಿಲ್ಲ, ಸುಮ್ನೆ ತಿನ್ನಲ್ಲ ಅವನು. ಹಠ ಮಾಡ್ತಾನೆ, ತಿನ್ನೋಕ್ 1 hour ಬೇಕು ಸಾಂಗ್ ಹಾಕಿಲ್ಲ ಅಂದ್ರೆ. ಈಗ ನನ್ ಗಂಡನಿಗೆ ಊಟ ಕೊಡೋಣ. ತೊಳ್ರಿ ಅಂಬಿ ಅವ್ರೆ, ಬೇಗ ಬಾ. ಗೈಸ್ ನೀವು ನೋಡಿದ್ರಿ ಅಲ್ವಾ ಗೈಸ್, ವಿಷ್ಣು ಎದೊಳಕ್ ಮುಂಚೆ ಮನೆ ಹೇಗಿತ್ತು ಅಂತ. ಈಗ ವಿಷ್ಣು ಎದ್ದಿದ್ದಾನಲ್ವಾ, ಈಗ ನೋಡಿ ಗೈಸ್ ಮನೆ ನೋಡಿ ಗೈಸ್ ನೋಡಿ. ಈಗಿನ್ನೂ ಅನ್ನ ತಿನ್ನಿಸ್ತೇನೆ ನಾನು ಅವನ್ಗೆ. ಅನ್ನ ತಿನ್ಸಿ ಡ್ರೆಸ್ ಚೇಂಜ್ ಮಾಡಿಸಿದೀನಿ ಅವನ್ನ. ನಮ್ಮ ಅಮ್ಮನ ಮನೆಗೆ ಹೋಗಿದ್ವಲ್ಲ, ಅದಕ್ಕೆ ಫುಲ್ ಗಲೀಜ್ ಮಾಡ್ಕೊಂಡ್ಬಿಟ್ಟಿದ್ದ ಅಲ್ಲಿ ಆಟ ಆಡಿ. ಹಾ ಅನ್ನ ತಿಂದ ತಕ್ಷಣ ಆಕ್ಟಿವ್ ಆದ ಗೈಸ್. ನೋಡಿ ನಿಮ್ ವಿಷ್ಣು ಎದ್ರೆ ಮನೆ ಹಿಂಗಾಗುತ್ತೆ ಗೈಸ್. ಅದಕ್ಕೆ ಸ್ವಲ್ಪ ಆಕ್ಟಿವ್ ಆದ್ರೆ ನೋಡಿ, ಇಲ್ಲೆಲ್ಲ ಬಂದು ಇದೆಲ್ಲ ಕಿತ್ತಿ ಪೌಡ್ರ್ ಎಲ್ಲ ಚೆಲ್ಲಿ. ನೋಡಿ ಅಲ್ಲಿ ಅಪ್ಪನ ಹತ್ರ ಊಟದ ರಿವ್ಯೂ ಕೇಳೋಣ ಬಾ. ಹೋಗೋಣ ನೋಡಿ ಹಿಂಗ್ ಮಾಡಿಟ್ಟಿದೆಯಲ್ಲ, ಹಿಂಗೆ ಎಸ್ತಿದ್ಯಾ ಬಟ್ಟೆ ಎಲ್ಲ. ಅಂಬಿ ಅಂತೆ ನೋಡಿ ಗೈಸ್. ಕುಚ್ ಹೇಗಿದೆ? ಹಾ ಸೂಪರಾ? ನುಂಗ್ಬಿಟ್ಟು ಹೇಳು. ಸೂಪರ್, ಚೆನ್ನಾಗಿದ್ಯಾ? ಚೆನ್ನಾಗಿದೆ. ಮಾಡ್ಕೊಂಡು ತಿನ್ಬೋದಲ್ಲ? ಮಾಡ್ಕೊಂಡು ತಿನ್ಬೋದು. ಚೆನ್ನಾಗಿರೋದು ಮಾಡ್ಕೊಂಡು ತಿನ್ಬೋದು ಅಂತ ಕೇಳ್ತೀಯಲ್ಲ, ಸಖತ್ತಾಯ್ತಾ? ಒಳ್ಳೆ ಆರೋಗ್ಯವಾಗಿರುತ್ತೆ. ಬೆಂಡೆಕಾಯಿ ತಿಂದ್ರೆ ಹಂಗಂತಾನೆ ತಿನ್ನಲ್ಲ, ಅದಕ್ಕೆ ಸ್ವಲ್ಪ ಬೆಂಡೆಕಾಯಿ ಹಾಕೊಟ್ಟಿದ್ದೀನಿ ಅವ್ನಿಗೆ. ತಿಂತೀನಿ, ಬಟ್ ಇವಾಗ ನಾನು ಚಪಾತಿ ತಿನ್ಬೇಕಂತ ಇವತ್ತು ಆಸೆ ಇದ್ದಿದ್ದು. ಚಪಾತಿ ತಿನ್ಬೇಕಂತ ಆಫ್ ಮಾಡೋ ಗೈಸ್ ಫೋನ್, ಇಲ್ಲ ಅಂದ್ರೆ ತಿನ್ನದೇ ಇಲ್ಲ ಊಟ. ಯಪ್ಪ ಅದು ಯಾರು? ನಾನು ಚಪಾತಿ ಇದು ಗೊಜ್ಜು ಮಾಡೋಣ ಅಂತ ತಂದಿದ್ದು, ಸಾಂಬಾರ್ ಮಾಡ್ಬಿಟ್ರೆ, ಯಾಕಂದ್ರೆ ನಾಳೆಗೂ ಆಗ್ಲಿ ಅಂತ. ಬೆಳಿಗ್ಗೆ ಆಗ್ಲಿ ಅಂತ ಅಂಬಿ, ಬೆಳಿಗ್ಗೆ ತುಂಬಾ ಕೆಲ್ಸ ಇದೆ, ಕಾಲೆಲ್ಲ ನೋವ್ತೈತೆ ಗೊತ್ತಾ ನನಗೆ ಇವತ್ತು. ನನ್ ಬಗ್ಗೆ ಸ್ವಲ್ಪನಾದ್ರೂ ಕೇರ್ ಮಾಡ್ತೀಯ? ತಲೆನೋವು ಹೋಯ್ತಲ್ಲ ಮಾತ್ರ, ನಿಮ್ಗೆ ಎಲ್ಲ ಆಯ್ತಲ್ಲ. ತಲೆನೋವು ಹೋಯ್ತಲ್ವಾ? ವಿಕ್ಸ್ ಹಚ್ಕೊಡ್ಲಾ? ಮಸಾಜ್ ಮಾಡ್ಲಾ? ಸಪ್ಪಗಿರ್ಬೇಡ ಅಂಬಿ. ಸಪ್ಪಗಿಲ್ಲ ನಾನು, ಏನ್ ಮಾಡಂಗ್ ತಲೆನೋವಿಗೆ ಮಾತಾಡಕ್ ಆಗ್ತಲ್ಲ ಅಂತೇಳಿ ಅಷ್ಟು. ನೋಡಿ ಹೋಯ್ತಾನ ಮತ್ತೆ ತೀಟೆ ಮಾಡಕ್ ಅವ್ನು. ಸರಿ ತಿನ್ಬಿಟ್ಟು ಸಿಗ್ತೀನಿ, ಹೊಟ್ಟೆ ಫುಲ್ಲು ಮಾಡ್ಕೊಂಡು. ಅವಾಗಾದ್ರೂ ತಲೆನೋವು ಹೋಗುತ್ತೆ ನೋಡೋಣ. ಹೊಟ್ಟೆ ಹಸಿಗೆ ಮೇ ಬಿ ತಲೆನೋವು ತರ್ಬೋದು. ತಿಂದಿದ್ದೆ ಹೊಟ್ಟೆ ಹಸಿ. ಹೌದಾ? ಪಾಪ ಗೈಸ್, ನನ್ನ ಗಂಡ ಸೈಟ್ ರಿಜಿಸ್ಟರ್ ಆಗೋವರೆಗೂ ಓಡಾಡ್ತಾನೆ ಇದ್ದಾನೆ. ನೀನ್ ಆಚೆ ಹೋದಾಗ್ಲೇ ಇಲ್ಲ, ನೀನ್ ಸೈಟ್ ರಿಜಿಸ್ಟ್ರಿಗೆ ಅಂತ ಓಡಾಡ್ಬೇಕಾದ್ರೆ ನಾನು ವ್ಲಾಗ್ ಮಾಡ್ತೀನಲ್ಲ, ಹೆಂಗೆ ಹಂಗೆ ಅಂತ್ಯಾ? ಇರ್ಲಿ, ಚೆನ್ನಾಗಿದೆ ತಾನೆ ಅಂಬಿ? ಹೇಳಂಬಿ. ಬೆಂಡೆಕಾಯಿ ಇಷ್ಟ ಇಲ್ದಿರೋರು ಕೂಡ ತಿಂತಾರೆ ಗೈಸ್. ಸಾಂಬಾರ್ ಮಾಡ್ಕೊಟ್ಟಲ್ಲ, ಚೆನ್ನಾಯ್ತಲ್ಲ? ಬೆಂಡೆಕಾಯಿ ಏನಿಲ್ಲ, ನಾನು ಅವಳಿಂದ ತಿಂತಿದ್ದೆ,
ಹೆಚ್ಚು ಬಿಟ್ಟಿದೆ ಇವಾಗ ಮತ್ತೆ ಇಲ್ಲಿ ನನಗಂತೂ ತಿನ್ಸು, ನಾನು ಹಂಗೆ ಟೇಸ್ಟ್ ಹೇಳ್ಬಿಡ್ತೀನಿ, ಮತ್ತೇನು ಸಪ್ರೇಟಾಗಿ ಹಾಕೊಂಡು ಮಾಡೋದು. ತಿನ್ಸು. ಅವಳಿಗೆ ಸಾಂಬಾರ್ ಜಾಸ್ತಿ ಇರ್ಬೇಕು, ನನಗೆ ಸಾಂಬಾರ್ ಕಮ್ಮಿ. ನನಗೆ ಸಾಂಬಾರ್ ಜಾಸ್ತಿ ಇರಬೇಕು. ಒಂದು ತುತ್ತಿರು ಸ್ವಲ್ಪ ಇಡು. ಇಷ್ಟೇ ಇಲ್ಲ ನೋಡಿ. ಓಕೆ, ಹೆಂಗಿದೆ? ಚೆನ್ನಾಗಿದೆ. ಬಿಸಿ ಬಿಸಿ ಅನ್ನಕ್ಕೆ ಸಾಂಬಾರು ಹಾಕೊಂಡು ತಿಂತಿದ್ರೆ ಎಲ್ಲ ಹೋಗಿರ್ತೀವಿ ಗೈಸ್. ಸಕ್ಕತ್ತಾಗಿದೆ, ಟ್ರೈ ಮಾಡ್ಬೋದು ಗೈಸ್. ಅಷ್ಟೊಂದು ಕೆಟ್ಟಂಗೆ ನಾನು ಅಡುಗೆ ಮಾಡಲ್ಲ, ಚೆನ್ನಾಗಿ ಮಾಡ್ತೀನಿ, ಸೋಂಬೇರಿ ಅಷ್ಟೇ ಗೈಸ್, ಅಲ್ವಾ ಅಂಬು? ಸರಿ ತಿನ್ನು, ಹೊಟ್ಟೆ ತುಂಬ ತಿನ್ನು. ಅಲ್ಲಿ ನಿನ್ನ ಮಗ ಏನು ಮಾಡ್ತಾನಂತ. ಅಮ್ಮ ಲೋ ಲೋ ಲೋ, ಏನಲ್ಲ ನೀನು, ಯಾರು ಇಲ್ಲಾರ್ದಾಗ ಹಿಂಗೆ ಗತ್ತಿದ್ದಿಲ್ಲ, ಬಿದ್ರೆ ಯಾರು ಗತಿ? ನಾನು ವಿಷ್ಣು ಎಲ್ಲಿ ಅಂತಂದ್ರೆ ಇಲ್ಲಿ ಬಂದು ನಿಂತಿದ್ಯಾ? ಹಾ ನೋಡಿಲೆ ಚಿನ್ನಿ ಗೈಸ್, ನೋಡಿ ಒಂದು ಕೈ ಹಿಡಿಸ್ತೀನಿ. ಚಿನ್ನಿ, ನಿನ್ಗೆ ಅಪ್ಪ ಬೇಕಾ ಅಮ್ಮ ಬೇಕಾ? ಯಾರು ಬೇಕು? ನಾನಾ? ಅತ್ತೇನು? ಅತ್ತೆ, ಮಾಮ, ಅಮ್ಮ, ಅಮ್ಮ. ಎಷ್ಟು ಚೆನ್ನಾಗಂತ ನೋಡಿ ಗೈಸ್. ತಾತ, ರಿಯಾಕ್ಷನ್ ಮಾಮ ಅನು. ಆ ರಿಯಾಕ್ಷನ್ ಯಾಕೆ ಸ್ಟಾಪ್ ಆಯ್ತಂತ ಅಂದ್ರೆ ಅವನು ಇದು ಮಾಡ್ತಿದ್ದಾನೆ ಗೈಸ್. ರಿಯಾಕ್ಷನ್ ನೋಡಿ, ಇರ್ಲಿ. ಅಯ್ಯೋ, ನಿನಗೂ ಅರ್ಥ ಆಯ್ತಾ? ನಿನಗೂ ಅರ್ಥ ಆಯ್ತೇನೋ ವಿಷ್ಣು? ಗೈಸ್, ಬಾತ್ರೂಮಿಗೆ ಹೋಗ್ತಿದ್ದೆ ನಾನು, ಪ್ಯಾಂಪರ್ಸ್ ಹಾಕಿದ್ದೀನಿ. ಬಾ ಬಾ ಬರಲಿ, ಬೀಳ್ತ ಬರಲಿ. ಜಸ್ಟ್ ಹೀಗೆಲ್ಲ ಆಯ್ತು, ಊಟ ಎಲ್ಲ ಆಯ್ತು. ತುಂಬಾ ಸುಸ್ತಾಗ್ಬಿಟ್ಟಿದ್ದೀನಿ ನಾನಂತೂ. ಪ್ರಮೋಷನ್ ವಿಡಿಯೋ, ರೀಲ್ಸ್ ವಿಡಿಯೋ, ವ್ಲಾಗು, ಅಡಿಗೆ, ವಿಷ್ಣು ಊಟ ಎಷ್ಟಾಗಿದೆ ಅಂತ ಗೊತ್ತಾ ನಿಮ್ಗೆ? 12:30 ಆಗಿದೆ. ಇನ್ನೊಂದು ಅರ್ಧ ಗಂಟೆ 1 ಗಂಟೆ ಆಗುತ್ತೆ. ನಿನ್ ಗಂಡ್ಗಮ್ಮ ಇದ್ದಂಗೆ ಈಗ ಎಂತೆ ನೋಡಿದ್ರಾ ಗೈಸ್? ಒನ್ ಡೇ ವಿತ್ ವಿಷ್ಣು ಮಾಡ್ತೀನಿ ಆದಷ್ಟು ಬೇಗ. ಅವ್ನು ಏನೇನು ಮಾಡ್ತಾನೆ ಅಂತ ಅಂದ್ರೆ ಅವನ್ನ ಮಾತ್ರ ತೋರಿಸ್ತೀನಿ ಕಂಪ್ಲೀಟ್ ವ್ಲಾಗ್ಲಿ. ಅವನೇನ್ ಮಾತಾಡ್ತಾನೆ, ಏನೇನು ಕಲ್ತಿದ್ದಾನೆ, ಅವನೇನೇನು ತಿಂತಾನೆ. ಇವಾಗ ಯಾರಂಗ ಅವ್ನು ಕರೆಕ್ಟಾಗಿ ಹೇಳ್ರಿ. ಎಸ್ ಗೈಸ್, ಇವಾಗ ನನಗಂತೂ ತುಂಬಾ ನಿದ್ದೆ ಬರ್ತಿದೆ, ಟಯರ್ಡ್ ಆಗ್ಬಿಟ್ಟಿದ್ದೀನಿ ನಾನು. ಮನೆಯೆಲ್ಲ ಅಳ್ಬಿಟ್ಟಿದ್ದಾನೆ. ಅದೊಂದು ಸ್ವಲ್ಪ ಅಡಿಗೆ ಮನೆ ಕ್ಲೀನ್ ಮಾಡಿ, ಸ್ವಲ್ಪ ಕ್ಲೀನ್ ಮಾಡಿ ಮಲಗಷ್ಟಿದ್ರು 1 ಗಂಟೆ. ನಾವು ಅವನ್ನ ಮಲಗಿಸ್ಬೇಕು ನಾನು ಇನ್ನು. ನೋಡಿ ಗೈಸ್, ಇಷ್ಟೆಲ್ಲ ಕೆಲಸ ಇರುತ್ತೆ ನನಗೆ ಅಂತಲ್ಲ, ಎಲ್ಲ ಹೆಣ್ಮಕ್ಳಿಗೂ ಇರುತ್ತೆ. ಗೈಸ್ ನೋಡ್ರಿ, ಇನ್ನ 1 ವರ್ಷ ಆಗಿಲ್ಲ ಅಂಬಿ ಅಂತ ನಮ್ಗೆ. ಗೈಸ್, ಅವ್ನು ಕರೆಯೋದೇ ಅಂಬಿ ಅಂತ. ನನ್ನೇನಂತ ಕರಿತೀಯಮ್ಮ? ಅಮ್ಮ. ನೋಡಿ ನನ್ನ ಭಯ ಹೆಂಗೆ ಇಟ್ಟಿದ್ದೀನಿ, ಅದು ಗೈಸ್ ಸುಳ್ಳು ಹೇಳ್ಕೊಡ್ತಾಳೆ ಅಂಬಿ ಅದಕ್ಕೆ ಅವನಂತೆ ನಗರಲ್ಲಿ ತಪ್ಪಿದೆ. ಇಲ್ಲ ಗೈಸ್, ನೋಡಿ ನನ್ನ ಮೇಲೆ ತಪ್ಪ. ಇರ್ಲಿ ಗೈಸ್, ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಸೊ ಡೈಲಿ ವ್ಲಾಗ್ ಬೇಕು ಅಂತಂದ್ರೆ ಕಮೆಂಟ್ ಅಲ್ಲಿ ತಿಳಿಸಿ. ಡೈಲಿ ವ್ಲಾಗ್ ಬೇಕಂತ ಹೈಯೆಸ್ಟ್ ಕಮೆಂಟ್ ಬಂದಿದ್ರೆ ಅದಕ್ಕೆ ನಾವು ಡೈಲಿ ವ್ಲಾಗ್ಸ್ ಮಾಡ್ತೀವಿ. ಯಾರೋ ಒಬ್ರು ಹಾಕಿದ್ರೆ ಮಾಡಲ್ಲ ಗಾಯ್ಸ್. ನಾನು ಮಾಡ್ತೀನಿ ಗೈಸ್, ಕಷ್ಟ ಆದ್ರೂ ಪರವಾಗಿಲ್ಲ, ಇಷ್ಟಪಟ್ಟು ಮಾಡ್ತೀನಿ. ಹೈಯೆಸ್ಟ್ ಕಮೆಂಟ್ ಬರ್ಬೇಕು. ಯಾರು ಬೇಡಿಕೆ ಇದ್ದಾಗ ಮಾಡಕ್ ಇಷ್ಟ, ಯಾರೋ ಒಬ್ರಿಗಿಬ್ರಿಗೆ ಇಷ್ಟ ಆದ್ರೆ ನಾವು ಮಾಡಕ್ಕಾಗಲ್ಲ, ಎಲ್ಲರಿಗೂ ಇಷ್ಟ ಆಗ್ಬೇಕಲ್ವಾ? ಎಸ್, ಈ ವಿಡಿಯೋಗೆ ಏನಾದ್ರೂ 5,000 ಲೈಕ್ ಬಂದ್ರೆ, ಲೈಕ್ ಏನ್ ಬೇಕಾಗಿಲ್ಲ ನನ್ಗೆ, ಲೈಕ್ ಬಂದ್ರೆ ಇರ್ಲಿ, ಅದ್ ನಮ್ಗೆ ಗೊತ್ತಾಗ್ಬೇಕಲ್ಲ. ಈಗ ಕಮೆಂಟ್ ಅಂದ್ರೆ ಎಲ್ರಿಗೂ ಕಮೆಂಟ್ ಮಾಡಕ್ ಇಷ್ಟ ಇರಲ್ಲಪ್ಪ. ಈ ವಿಡಿಯೋಗೆ ಏನಾದ್ರೂ 5,000 ಲೈಕ್ಸ್ ಬಂದ್ರೆ ಖಂಡಿತವಾಗ್ಲೂ ಡೈಲಿ ವ್ಲಾಗ್ಸ್ ಮಾಡ್ತೀನಿ. ಒನ್ ಡೇ ವಿತ್ ವಿಷ್ಣು ಮಾಡ್ತೀನಿ, ಸೇಯಿಂಗ್ ಎಷ್ಟು ಅಂಬಿ ಮಾಡ್ತೀನಿ, ಇರಿಟೇಟಿಂಗ್ ಅಂಬಿ ಮಾಡ್ತೀನಿ, ಅಂಡ್ ಫ್ರಾಂಕ್ ಕೂಡ ಮಾಡ್ತೀನಿ ಗೈಸ್ ಅಂಬಿಗೆ. ಅಷ್ಟೇ ಗೈಸ್, ಈ ವಿಡಿಯೋ ಇಷ್ಟ ಆಗಿದ್ರೆ, ಇಷ್ಟು ಕಷ್ಟಪಟ್ಟಿದ್ದೀನಿ, ಇಷ್ಟಪಟ್ಟು ಒಂದು ಲೈಕ್ ಕೊಡಿ. ಮರಿದಲೆ ಅಂಬಿ ಅಂತ ಯಾಕಂತಿದ್ಯಾ? ಮರಿದಲೆ ಅಂಬಿಕಾ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅವ್ನು ಬಿಡಲ್ಲ ಬಿಡು, ನೀನ್ ಹೇಳ್ಕೊಟ್ಟಿದ್ದು ತಾಯಿ ಏನು ಕೊಟ್ಟರು ಮಕ್ಕಳು ಅದೇ ಮಾಡೋದು. ಅಂತಾನೆ ಗೈಸ್ ನಿಮ್ಗೆ ಯಾಕಪ್ಪ? ಒಬ್ರೊಬ್ರು ಬರ್ತಾರ ನೋಡಿ ಕಡ್ಡಿ ಹಿಡ್ಕೊಂಡು. ಗೈಸ್ ನಿಮ್ಗೆ ಜೋರ್ ಮಾಡ್ತಿದ್ದೆ ನಾನು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರಿಗೂ. ಲೈಕ್ ಮಾಡಿ, ಲೈಕ್ ಮಾಡಿ ವಿಡಿಯೋಗೆ ಲೈಕ್ ಮಾಡಿ. ಜೋರಿದ್ದಾನೆ ಗೈಸ್ ನನ್ನ ಮಗ, ನನ್ನ ತರ.
ಇರ್ಲಿ ಗೈಸ್. ಓಕೆ ಗೈಸ್, ಗುಡ್ ನೈಟ್. ಹೊಟ್ಟೆ ತುಂಬಾ ಊಟ ಮಾಡಿ ಮಲ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಮರಿದಲ್ಲ ಅಂಬಿಕಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ನಿದ್ದೆ ಬರ್ತಿದೆ, ಮಲಗ್ಬೇಕು. ಗುಡ್ ನೈಟ್.